ಸರ್ ನಮ್ 7 Hills ಕಾರ್ಸ್ ಅಲ್ಲಿ ಯೆಲ್ಲೋ ಬೋರ್ಡ್ ಇದಾವೆ, ವೈಟ್ ಬೋರ್ಡ್ ಇದಾವೆ, 5 ಸೀಟರ್ ಇದಾವೆ, 7 ಸೀಟರ್ ಇದಾವೆ, ಎಲ್ಲಾ ತರ ಗಾಡಿಗಳು ಇದಾವೆ ಸರ್. ಎಲ್ಲಾ ತರ ಅವೈಲೇಬಲ್ ಇದಾವೆ. ಬರೀ 145ಕ್ಕೆ ಬಂದ್ರೆ ಇನ್ನು ನೆಗೋಷಿಯಬಲ್ ಮೈನ್ ಮಾಡಲ್ಲ. ಫೈನಲ್ ಟು ಫೈನಲ್ 185 ಆಗುತ್ತೆ. ಕೇವಲ 1,99,000 ಕೊಡ್ತೀನಿ ಸರ್. ಬರೀ 2.5 ಲಕ್ಷಕ್ಕೆ ಫೈನಲ್ ಆಗುತ್ತೆ ವೀಕ್ಷಕ. 290 ಇದೆ ಸರ್. 2,90,000 ಇದೆ. 245ಕ್ಕೆ ಸರ್ ನಾವು ಕೊಡೋ ಪ್ರೈಸ್ ಯಾರು ಕೊಡ್ಬಾರ್ದು, ಬರೀ 1.5 ಲಕ್ಷ ಕೊಡ್ತೀನಿ ಸರ್. ಕೇವಲ 2,90,000 ಕೊಡ್ತೀನಿ ಸರ್. ಬರೀ 380ಕ್ಕೆ. ಹೌದು ಸರ್, 3,80,000 ಮಾತ್ರ. ಬರೀ 190 ಕೊಡ್ತೀನಿ ಸರ್. ಅದ್ರಲ್ಲೂ ಆನ್ ಟೇಬಲ್ ಕುತ್ಕೊಂಡು ಮಾಡ್ಕೊಡೋಣ ಸರ್. ಎದುರುಗಡೆ ನೆಗೋಷಿಯಬಲ್ ಕೂಡ ಆಗುತ್ತೆ. 15 ಲಕ್ಷ ಹೇಳ್ತಾ ಇದಾರೆ. ನಿಮ್ ಫಾಲೋವರ್ಸ್ ಗೋಸ್ಕರನೇ ಆಫರ್ ಬಿಟ್ಬಿಡಿರಿ ಸರ್. 1.5-2 ಲಕ್ಷ ತಗೊಂಬಂದ್ರೆ ಈ ಗಾಡಿನ ನೀವು ಮನೆಗೆ ತಗೊಂಡ್ಬೋದು ಸರ್. ಲೋನ್ ಕಂಟಿನ್ಯೂ ಮಾಡ್ಕೋಬಹುದು ಸರ್. 2,20,000 ಕೊಟ್ರೆ ನಿಮಗೆ. ಈ ಗಾಡಿ ಆದ್ರೆ 1,70,000. ಈ ಗಾಡಿ ಆದ್ರೆ 1,95,000. ಡೀಸೆಲ್, ಇದು ಪೆಟ್ರೋಲ್ ಸರ್. ಪುಷ್ ಬಟನ್ ಸ್ಟಾರ್ಟ್ ಅಂತ ಬರುವಂತ ಗಾಡಿ ಬರೀ 1.5 ಲಕ್ಷ ಕೊಡ್ತೀನಿ ಸರ್. ಬರೀ 1,90,000 ರೂಪಾಯಿಗೆ ಸರ್. 2.5 ಲಕ್ಷ ಇದೆ ಸರ್. ವಿಷನ್ ಕನ್ನಡಿಗ ಫಾಲೋ ಮಾಡ್ಕೊಂಡು ನಮ್ 7 Hills ಕಾರ್ನು ಫಾಲೋ ಮಾಡ್ಕೊಂಡು ಸ್ಕ್ರೀನ್ ಶಾಟ್ ಹಾಕ್ತವ್ರಿಗೆ ಬರೀ 2,30,000 ಕೊಡ್ತೀನಿ ಸರ್. ಸರ್ ನಮ್ 7 Hills ಕಾರ್ಸ್ ಅಲ್ಲಿ ಯೆಲ್ಲೋ ಬೋರ್ಡ್ ಇದಾವೆ, ವೈಟ್ ಬೋರ್ಡ್ ಇದಾವೆ, 5 ಸೀಟರ್ ಇದಾವೆ, 7 ಸೀಟರ್ ಇದಾವೆ, ಎಲ್ಲಾ ತರ ಗಾಡಿಗಳು ಇದಾವೆ ಸರ್. ಎಲ್ಲಾ ತರ ಅವೈಲೇಬಲ್ ಇದಾವೆ. ಬನ್ನಿ, ವಿಸಿಟ್ ಮಾಡಿ. ಕಂಫರ್ಟಬಲ್ ಪ್ರೈಸ್ ಅಲ್ಲೂ ಸಿಗ್ತವೆ. ನಿಮಗೆ ಲೋನ್ ಬೇಕಂದ್ರೆ ಲೋನು ಆಗುತ್ತೆ, ಫುಲ್ ಕ್ಯಾಶ್ ಬೇಕಂದ್ರೆ ಫುಲ್ ಕ್ಯಾಶ್ ಅಲ್ಲೂ ಸಿಗುತ್ತೆ. ಲೋನ್ ಕಂಟಿನ್ಯೂ ಬೇಕಂದ್ರೆ ಲೋನ್ ಕಂಟಿನ್ಯೂ ಸಿಗುತ್ತೆ, ಫುಲ್ ಕ್ಯಾಶ್ ಬೇಕಂದ್ರೆ ಫುಲ್ ಕ್ಯಾಶ್ ಸಿಗುತ್ತೆ. ಎಲ್ಲೋ ಬೋರ್ಡ್ ಅಲ್ಲಿ ಇದು ಎಲ್ಲಿ ಲೊಕೇಟ್ ಆಗಿದೆ ಸರ್? ಇದು ಪೀಣ್ಯ ಸೆಕೆಂಡ್ ಸ್ಟೇಜ್, GKW ಲೇಔಟ್ ಸರ್. ಇಂಡೋ ಅಮೆರಿಕನ್ ಪಬ್ಲಿಕ್ ಸ್ಕೂಲ್ ಮೇನ್ ರೋಡ್ ಅಲ್ಲೇ ಇದೆ, ಬೆಂಗಳೂರು ಸರ್. ಪೀಣ್ಯ ಸೆಕೆಂಡ್ ಸ್ಟೇಜ್, ಬೆಂಗಳೂರು. ಪೀಣ್ಯ ಸೆಕೆಂಡ್ ಸ್ಟೇಜ್. ಹೌದು ಸರ್. 2014 ಮೇಲೆ ಯಾವ ಗಾಡಿ ಯಾವ್ದೇ ತಗೊಂಡ್ರು ಲೋನ್ ನಾವೇ ಮಾಡಿಸ್ಕೊಡ್ತೀವಿ ಸರ್. ಅಣ್ಣ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಸರ್? ಇದು 2009 ಮಾಡಲ್ ಆಲ್ಟೋ LXi. ಯಾರ ಕಲಿಯೋಕೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಗಾಡಿ ಹುಡುಕ್ತಾ ಇದಾರೆ ನಮ್ 7 Hills ಕಾರ್ ಲಿಂಕ್ಸ್ ಅಲ್ಲಿ ಬರೀ 2009 ಮಾಡಲ್ 1,45,000 ಆಗುತ್ತೆ ಸರ್. ಬರೀ 145ಕ್ಕೆ ಬಂದ್ರೆ ಇನ್ನು ನೆಗೋಷಿಯಬಲ್ ಮೈನ್ ಮಾಡಲ್ಲ. ಆನ್ ಟೇಬಲ್ ಕುತ್ಕೊಂಡ್ರೆ ನೆಗೋಷಿಯಬಲ್ ಕೂಡ ಆಗುತ್ತೆ ವೀಕ್ಷಕರೇ. ನೀವು ಗಾಡಿ ನೋಡ್ತಾ ಇರ್ಬೋದು. ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿದೆ. 50 to 60% ಇರುವಂತ ಟೈರ್ ಕಂಡೀಷನ್. ಹಾಗೆ ನೋಡಿ ಇಂಟೀರಿಯರ್ ಬಂದ್ರೆ ಇಂಟೀರಿಯರ್ ಅಷ್ಟೇ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ವಿತ್ ಸಿಸ್ಟಮ್ ಕೂಡ ಬರುತ್ತೆ. ಲೆದರ್ ಅಪಾಲ್ಸ್ಟ್ರಿ ನೋಡ್ತಾ ಇರ್ಬೋದು. ಬ್ರ್ಯಾಂಡ್ ನ್ಯೂ ಲೆದರ್ ಅಪಾಲ್ಸ್ಟ್ರಿ ಹಾಕ್ಸಿರುವಂತದ್ದು. ಬರೀ 1,45,000 ಆಗುತ್ತೆ ಸರ್. ಬರೀ 1,45,000 ರೂಪಾಯಿಗೆ ಆಗುತ್ತೆ. ಯಾರಾದ್ರೂ ಕಲಿಯೋರ್ ಇದ್ರೆ ಅಥವಾ ಇಲ್ಲೇ ಚಿಕ್ಕ ಪುಟ್ಟದಾಗ ಓಡಾಡಕ್ಕಿದ್ರೆ ತುಂಬಾ ಚೆನ್ನಾಗಿರುವಂತದ್ದು, ವೆಲ್ ಮೇಂಟೈನ್ ಆಗಿರುವಂತ ಆಲ್ಟೋ ಸಿಗುತ್ತೆ. ಅಣ್ಣ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಸರ್? ಹೋಂಡಾ ಬ್ರಿಯೋ 2012 ಮಾಡಲ್ ಟಾಪ್ ಎಂಡ್ ವೆಹಿಕಲ್ ಸರ್. ಇದು ಗಾಡಿ 2012 ಮಾಡಲು ಬರೀ 1,85,000 ಕೊಡ್ತೀನಿ ಸರ್. 1,85,000 ಕೊಡ್ತೀನಿ ಸರ್. ಫೈನಲ್ ಟು ಫೈನಲ್ 1,85 ಆಗುತ್ತೆ. 2012 ಮಾಡಲ್. ನೀವು ನೋಡ್ತಾ ಇರ್ಬೋದು. ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರೋಂಥದ್ದು. ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿರೋಂಥದ್ದು. ಹಾಗೆ ಟೈರ್ ಕಂಡೀಷನ್ ನೋಡ್ತಾ ಇರ್ಬೋದು. ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ ಟೈರ್ ಇರೋಂಥದ್ದು. ಹಾಗೆ ಇಂಟೀರಿಯರ್ ಬಂದ್ರೆ ನೋಡಿ, ಇಂಟೀರಿಯರ್ ಮಾತ್ರ ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿದ್ದಾರೆ. ವಿತ್ ಸಿಸ್ಟಮ್ ಕೂಡ ಬರುತ್ತೆ. ಹಾಗೆ ಲೆದರ್ ಅಪಾಲ್ಸ್ಟ್ರಿ ನೋಡ್ತಾ ಇರ್ಬೋದು. ಬ್ರ್ಯಾಂಡ್ ನ್ಯೂ ಲೆದರ್ ಅಪಾಲ್ಸ್ಟ್ರಿ ಎಲ್ಲ ಇರೋವಂಥದ್ದು. ಪವರ್ ಸ್ಟೇರಿಂಗು, ಪವರ್ ವಿಂಡೋ, AC ಎಲ್ಲ ಬರ್ತಕ್ಕಂಥ ವೆಹಿಕಲ್ ತುಂಬಾ ರೀಸನಬಲ್ ಪ್ರೈಸ್ ಅಲ್ಲಿ ಆಗುತ್ತೆ. ಒಂದ್ಸತಿ ವಿಸಿಟ್ ಮಾಡಿ 7 Hills ಕಾರ್ಸ್. ಅಣ್ಣ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಸರ್? ಈ ಗಾಡಿ ಲೇಡೀಸ್ ಕೂಡ ಡ್ರೈವ್ ಮಾಡಬಹುದು. ಆಟೋಮೆಟಿಕ್ ಪೆಟ್ರೋಲ್ ಸರ್. 2010 ಮಾಡಲ್. ಡಾಕ್ಯುಮೆಂಟ್ಸ್ ಆಲ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇರೋ ಗಾಡಿ ಸರ್. 2010 ಮಾಡಲ್. ಆಟೋಮೆಟಿಕ್ ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ಇರುವಂತ ವೆಹಿಕಲ್ ಸರ್. ಬರೀ ಕೇವಲ 1,99,000 ಕೊಡ್ತೀನಿ ಸರ್. ಬರೀ 1,99ಕ್ಕೆ ಆಟೋಮೆಟಿಕ್ ಸಿಗುತ್ತೆ. 2010 ಮಾಡಲು ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ಇರುವಂತ ವೆಹಿಕಲ್. ವೀಕ್ಷಕರೇ ನೀವು ನೋಡ್ತಾ ಇರ್ಬೋದು. ಬಾಡಿ ಲೈನ್ ಮಾತ್ರ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ಹಾಗೆ ಟೈರ್ ಕಂಡೀಷನ್ 80 to 90% ಇರುವಂತದ್ದು. 4 ಟೈರ್ ಹಂಗೆ ಇದೆ. ಹಾಗೆ ಇಂಟೀರಿಯರ್ ಬಂದ್ರೆ ನೋಡಿ, ಇಂಟೀರಿಯರ್ ಅಷ್ಟೇ ಬಂದ್ ಸಿಸ್ಟಮ್ ಕೂಡ ಬರುತ್ತೆ. ಹಾಗೆ ನೀವು ಲೆದರ್ ಅಪಾಲ್ಸ್ಟ್ರಿ ನೋಡ್ತಾ ಇರ್ಬೋದು. ಅದು ಕೂಡ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದೇ. ಪವರ್ ಸ್ಟೇರಿಂಗು, ಪವರ್ ವಿಂಡೋ, AC ಎಲ್ಲ ಬರ್ತಕ್ಕಂಥ ವೆಹಿಕಲ್ ತುಂಬಾ ರೀಸನಬಲ್ ಪ್ರೈಸ್ ಆಗುತ್ತೆ. 1,99,000 ಸರ್. ಇನ್ನು ಬಂದ್ರೆ ಸ್ಮಾಲ್ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ನೋಡಿ. ಆನ್ ಟೇಬಲ್ ಕೂತ್ಕೊಂಡ್ರೆ ಒಂದ್ ಸ್ಮಾಲ್ ನೆಗೋಷಿಯಬಲ್ ಕೂಡ ಆಗುತ್ತೆ ಸರ್. ಅದ್ ಬೇಡ ಅನ್ನೋರ್ಗೆ ಇದು 2013 ಮಾಡಲ್ ಸರ್. ಇದು ಸೇಮ್ ಆಟೋಮೆಟಿಕ್ ಪೆಟ್ರೋಲ್ ವೇರಿಯಂಟ್. ಗಾಡಿ ಮಾತ್ರ ವೆಲ್ ಮೇಂಟೈನ್ ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ಇರೋ ಗಾಡಿ ಸರ್. ಇದುವೇ 2013 ಮಾಡಲ್ ಸರ್. ಪೆಟ್ರೋಲ್ ವೇರಿಯಂಟ್. ಇದು ಕೂಡ ಆಟೋಮೆಟಿಕ್ i10 ಸೇಮ್ ಕಲರ್ ನೋಡಿ. ನಿಮ್ಗೆ ಅದು ಬೇಕು ಅಂದ್ರೆ ಅದನ್ನ ತಗೊಬಹುದು. ಅದು ಬೇಡ ಅಂತ ಹೇಳಿದ್ರೆ ಇದಕ್ ಬರ್ಬೋದು. ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರೋ ಅಂತದ್ದು. ಇದು ಕೂಡ ಅಷ್ಟೇ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತ ಬಾಡಿ ಲೈನು. ಹಾಗೆ ಇದನ್ನು ಅಷ್ಟೇ 70 to 80% ಇರುವಂತ ಟೈರ್ ಕಂಡೀಷನ್. 4 ಟೈರು ಹಂಗೆ ಇದೆ. ಇಂಟೀರಿಯರ್ ಬಂದ್ರೆ ಇದು ಅಷ್ಟೇ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿರುವಂತದ್ದು. ವಿತ್ ಕಂಪನಿ ಸಿಸ್ಟಮ್ ಕೂಡ ಬರುತ್ತೆ. ಹಾಗೆ ನೀವು ಸೀಟ್ ಕವರ್ಸ್ ನೋಡ್ತಾ ಇರ್ಬೋದು. ಅದು ಕೂಡ ತುಂಬಾ ಚೆನ್ನಾಗಿರುವಂತದ್ದು. ಆಟೋಮೆಟಿಕ್ 2 ಗಾಡಿನೂ ಆಟೋಮೆಟಿಕ್. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಎಲ್ಲ ಬರ್ತಕ್ಕಂಥ ವೆಹಿಕಲ್. ಆನ್ ಟೇಬಲ್ ಕುತ್ಕೊಂಡ್ರೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸರ್. ಇದ್ರ ಪ್ರೈಸ್ ಬಂದ್ಬಿಟ್ಟು ಕೇವಲ 2,60,000 ಇದೆ ಸರ್. ಒಂದು ಸ್ಮಾಲ್ ನೆಗೋಷಿಯಬಲ್ ಮಾಡ್ಕೊಡ್ತೀವಿ. 260. ಅದರಲ್ಲೂ ಆನ್ ಟೇಬಲ್ ಕುತ್ಕೊಂಡ್ರೆ ಸ್ಮಾಲ್ ನೆಗೋಷಿಯಬಲ್ ಕೂಡ ಇರುತ್ತೆ ಸರ್. i10 ಬೇಡ ಅನ್ನೋರ್ಗೆ ನಮ್ಮ ಹತ್ರ i20 ಇದೆ ಸರ್. ಅದೇ ಪ್ರೈಸ್ ಅಲ್ಲಿ i20 ಸಿಕ್ಬಿಡುತ್ತೆ. ಅದ್ರಲ್ಲಿ ಟಾಪ್ ಎಂಡ್ ಸರ್. 2012 ಮಾಡಲ್ ಸಿಂಗಲ್ ಓನರ್ ಗಾಡಿ ಸರ್.
2012 ಮಾಡಲ್ ಸಿಂಗಲ್ ಓನರ್ i20 ಪ್ರೈಸ್ ಅಲ್ಲಿ i10 ಪ್ರೈಸ್ ಅಲ್ಲಿ i20 ಕೊಡ್ತಾ ಇದ್ದೀರಾ ಸರ್. ಮಾರ್ಕೆಟ್ ಅಲ್ಲೆಲ್ಲ ಒಂದ್ 3-3.5 ಹೇಳ್ತಾರೆ ಸರ್. 12 ಮಾಡಲ್ ಸಿಂಗಲ್ ಓನರ್ ನಮ್ಮ ಹತ್ರ ಬರೀ 2.5 ಲಕ್ಷಕ್ಕೆ ಫೈನಲ್ ಆಗುತ್ತೆ ಸರ್. ಬರೀ 2.5 ಲಕ್ಷಕ್ಕೆ ಫೈನಲ್ ಆಗುತ್ತೆ ವೀಕ್ಷಕರೇ. ಮಾರ್ಕೆಟ್ ಅಲ್ಲಿ 3.5 ಲಕ್ಷ ಇರುವಂತ ವೆಹಿಕಲ್ ನೀವು ಗಾಡಿ ನೋಡ್ತಾ ಇರ್ಬೋದು. ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರೋದು. ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿದೆ, ಎಲ್ಲೂ ಡೆಂಟು ಸ್ಕ್ರಾಚ್ ಏನೂ ಇಲ್ಲ. ಹಾಗೆ ಟೈರ್ ಕಂಡೀಷನ್ ಬಂದ್ರೆ ನೀವು ನೋಡ್ತಾ ಇರ್ಬೋದು 80 to 90% ಇರುವಂತ ಟೈರ್ ಕಂಡೀಷನ್. ಹಾಗೆ ಇಂಟೀರಿಯರ್ ಬಂದ್ರೆ ವಿತ್ ಸಿಸ್ಟಮ್ ಕೂಡ ಬರುತ್ತೆ. ಹಾಗೆ ನೀವು ಲೆದರ್ ಅಪರ್ಸ್ ನೋಡ್ತಾ ಇರ್ಬೋದು, ಅದು ಕೂಡ ತುಂಬಾ ಚೆನ್ನಾಗಿರುವಂತದ್ದು. ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಎಸಿ ಎಲ್ಲ ಬರ್ತಕ್ಕಂತ ವೆಹಿಕಲ್, ವೆಲ್ ಮೇಂಟೈನ್ ಆಗಿರುವಂತ ವೆಹಿಕಲ್. ಬ್ರೋ ಸ್ಲೈಟ್ಲಿ ನೆಗೋಷಿಯಬಲ್ ಬಂದ್ರೆ ಸರ್ ನಿಮ್ ಫಾಲೋ ಮಾಡ್ಕೊಂಡ್ ಬಂದ್ರು, ನಮ್ 7 Hills ಫಾಲೋ ಮಾಡ್ಕೊಂಡ್ ಬಂದ್ರೆ ಇನ್ನೂ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. 7 Hills ಕಾರ್ಸ್ ನ ಫಾಲೋ ಮಾಡ್ಕೊಂಡ್ ಬಂದ್ರು, ವಿಷನ್ ಕನ್ನಡಿಗ ಫಾಲೋ ಮಾಡ್ಕೊಂಡ್ ಬಂದ್ರು ಒಂದು ರೀಸನಬಲ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತಾರೆ. ಖಂಡಿತ ಸರ್, ಖಂಡಿತ ಮಾಡ್ಕೊಡ್ತೀನಿ. ಬ್ರೋ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಸರ್, ಯಾರೆಲ್ಲ ಒಂದು ಕಡಿಮೆ ಬಜೆಟ್ ಅಲ್ಲಿ ಒಳ್ಳೆ ಮೈಲೇಜ್ ಇರುವಂತ ಗಾಡಿಗಳನ್ನ ಹುಡುಕ್ತಾರೆ, ನಮ್ಮ ಹತ್ರ ರೆನಾಲ್ಟ್ ಕ್ಲೈಂಬರ್ ಬಂದಿದೆ ಸರ್. 2019 ಮಾಡೋದು ಸಿಂಗಲ್ ಓನರ್ ಸರ್. ಫುಲ್ಲಿ ಟಾಪ್ ಎಂಡ್ ವೆಹಿಕಲ್ ಇದು. 2019 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಹೌದು ಸರ್, ಫುಲ್ಲಿ ಟಾಪ್ ಎಂಡ್ ವೆಹಿಕಲ್. ಬರೀ ಕೇವಲ ಪ್ರೈಸ್ ಬಂದ್ಬಿಟ್ರೆ ಕೇವಲ 290 ಇದೆ ಸರ್. 2,90,000 ಇದೆ. ಇನ್ನು ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. 2,90,000 ಹೇಳ್ತಾ ಇದ್ರೆ ವೀಕ್ಷಕರೇ, ನೀವು ನೋಡ್ತಾ ಇರ್ಬೋದು. ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರೋಂಥದ್ದು. 2019 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. 50 to 60% ಇರುವಂತ ಟೈರ್ ಕಂಡೀಷನ್. ಹಾಗೆ ನೀವು ಬ್ಯಾಕ್ ಸೈಡ್ ಬಂದ್ರೆ 80 to 90% ಇರುವಂತದ್ದು. ಆಲ್ಮೋಸ್ಟ್ ಬ್ರಾಂಡ್ ನ್ಯೂ ಇದ್ದಂಗಿದೆ. ಹಾಗೆ ನೀವು ಇಂಟೀರಿಯರ್ ಬಂದ್ರೆ ಇದು ಅಷ್ಟೇ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿರೋಂಥದ್ದು. ವಿತ್ ಸಿಸ್ಟಮ್ ಕೂಡ ಬರುತ್ತೆ. ಹಾಗೆ ನೀವು ಲೆದರ್ ಅಪಾಲ್ಸಿ ನೋಡ್ತಾ ಇರ್ಬೋದು, ಅದು ಕೂಡ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಎಸಿ ಎಲ್ಲ ಬರ್ತಕ್ಕಂತ ವೆಹಿಕಲ್. ಬ್ರೋ ಫೈನಲ್ ಟು ಫೈನಲ್ ಏನ್ ಪ್ರೈಸ್ ಕೊಡ್ತೀರಾ ಬ್ರೋ? 285 ಗೆ ಸರ್ ಫೈನಲ್ ಮಾಡ್ಕೊಡ್ತೀನಿ ಸರ್. ಫೈನಲ್ ಟು ಫೈನಲ್ ನೋಡಿ 2,85,000 ರೂಪಾಯಿಗೆ ಆಗುತ್ತೆ ಬ್ರೋ. ಇದಕ್ಕೆ ಲೋನ್ ಅಂತ ಹೋದ್ರೆ ಸರ್, ಲೋನ್ 0 ಡೌನ್ ಪೇಮೆಂಟ್ ಅಲ್ಲಿ ಆಗ್ಬಿಡುತ್ತೆ ಸರ್. ಅವ್ರ ಪ್ರೊಫೈಲ್ ಒಂದ್ ಚೆನ್ನಾಗಿದ್ರೆ ವೀಕ್ಷಕರೇ, ನಿಮ್ ಪ್ರೊಫೈಲ್ ಒಂದ್ ಚೆನ್ನಾಗಿದ್ರೆ ಇದು 0 ಡೌನ್ ಪೇಮೆಂಟ್ ಅಲ್ಲಿ ತಗೊಂಡ್ ಹೋಗ್ಬೋದು. ಬರೀ ಡಾಕ್ಯುಮೆಂಟ್ ತಗೊಂಬನ್ನಿ, ಈ ಗಾಡಿನ ಮನೆಗೆ ತಗೊಂಡ್ ಹೋಗ್ಬೋದು ಸರ್. ಅದ್ ಬೇಡ ಅಂದ್ರೆ ಇನ್ನೊಂದು 2023 ಮಾಡಲ್ ಇದೆ. ಇದು ಅಷ್ಟೇ ಸಿಂಗಲ್ ಓನರ್, ಫುಲ್ಲಿ ಲೋಡೆಡ್ ಗಾಡಿ. ಇದು ಫುಲ್ಲಿ ಟಾಪ್ ಎಂಡ್ ಗಾಡಿ. ಇದ್ರ ಪ್ರೈಸ್ ಬಂದ್ಬಿಟ್ಟು ಕೇವಲ 370 ಕೊಡ್ತೀನಿ ಸರ್. ಬರೀ 370 ಗೆ 23 ಮಾಡಲ್ ಸಿಂಗಲ್ ಓನರ್. 2023 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ನೀವು ನೋಡ್ತಾ ಇರ್ಬೋದು. ಇದು ಪಕ್ಕಕ್ಕೆ ಎಲ್ಲದು ಇವ್ರ ಹತ್ರ ಇರೋದೆಲ್ಲ ಪಕ್ಕಕ್ಕೆ, ಯಾವ್ದು ಮೈಗ್ರೇಟೆಡ್ ವೆಹಿಕಲ್ ಇಲ್ಲ. ನೀವು ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ಇದ್ರ ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿರುವಂತದ್ದು. 50 to 60% ಇರುವಂತ ಟೈರ್ ಕಂಡೀಷನ್. ಹಾಗೆ ನೀವು ಇಂಟೀರಿಯರ್ ಬಂದ್ರೆ ನೋಡಿ, ಇದು ಅಷ್ಟೇ ಪ್ರೀಮಿಯಂ ಆಗಿರುವಂತ ಇಂಟೀರಿಯರ್ ವಿತ್ ಸಿಸ್ಟಮ್ ಕೂಡ ಬರುತ್ತೆ. ಹಾಗೆ ನೀವು ಲೆದರ್ ಅಪಾಲ್ಸಿ ನೋಡ್ತಾ ಇರ್ಬೋದು, ಅದು ಕೂಡ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಎಸಿ, ಏರ್ ಬ್ಯಾಗ್ಸ್ ಎಲ್ಲ ಬರ್ತಕ್ಕಂತ ವೆಹಿಕಲ್. 2023 ಮಾಡಲ್. ಬ್ರೋ ಫೈನಲ್ ಟು ಫೈನಲ್ ಏನ್ ಪ್ರೈಸ್ ಇದೆ ಬ್ರೋ? ಸರ್ ಬನ್ನಿ ಸರ್, ಟೇಬಲ್ ಹತ್ರ ಬಂದು ಕೂತ್ಕೊಂಡು ಮಾತಾಡಿ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಸರ್. ಒಳ್ಳೆ ನೆಗೋಷಿಯಬಲ್ ಪ್ರೈಸ್ ಅಲ್ಲೇ ಮಾಡ್ಕೊಡ್ತೀನಿ, ಕಂಫರ್ಟಬಲ್ ಪ್ರೈಸ್ ಅಲ್ಲೇ ಮಾಡ್ಕೊಡ್ತೀನಿ. ಬನ್ನಿ ಸರ್. ಆನ್ ಟೇಬಲ್ ಕೂತ್ಕೊಂಡ್ರೆ ಒಳ್ಳೆ ನೆಗೋಷಿಯಬಲ್ ಮಾಡಿ ಒಂದ್ ಒಳ್ಳೆ ಪ್ರೈಸ್ ಅಲ್ಲಿ ಮಾಡ್ಕೊಡ್ತಾರೆ. ಬ್ರೋ ಲೋನ್ ಅಂತ ಹೋದ್ರೆ ಸರ್, ಅದ್ರ 80% ಲೋನ್ ಕೂಡ ಆಗುತ್ತೆ ಸರ್. ಅವ್ರ ಪ್ರೊಫೈಲ್ ಚೆನ್ನಾಗಿದೆ, 0 ಡೌನ್ ಪೇಮೆಂಟ್ ಅಲ್ಲಿ ಮಾಡ್ಕೊಡ್ತೀನಿ ಸರ್. ಅಪ್ ಟು 80% ಲೋನ್ ಅಂತೂ 100% ಆಗುತ್ತೆ. ನಿಮ್ ಪ್ರೊಫೈಲ್ ಒಂದ್ ಚೆನ್ನಾಗಿದ್ರೆ 0 ಡೌನ್ ಪೇಮೆಂಟ್ ಅಲ್ಲಿ ಈ ಗಾಡಿ ಕೂಡ ತಗೊಂಡು ಹೋಗ್ಬೋದು. ನಿಮ್ ಪ್ರೊಫೈಲ್ ಒಂದ್ ಚೆನ್ನಾಗಿರ್ಬೇಕು ಸರ್. ಅದು ಬೇಡ ಅನ್ನೋರ್ಗೆ ಇಲ್ಲೂ ಒಂದಿದೆ ನೋಡಿ ಸರ್. 2016 ಮಾಡಲ್ ಸೆಕೆಂಡ್ ಓನರ್, ಬೇಸಿಕ್ ಮಾಡಲು. ಗಾಡಿ ಮಾತ್ರ ಕ್ಲಾಸ್ ಕಂಡೀಷನ್ ಇದೆ, ಬ್ರ್ಯಾಂಡ್ ನ್ಯೂ ಟೈರ್ ಎಲ್ಲ ಇದೆ. ಗಾಡಿ ಮಾತ್ರ ವೆಲ್ ಮೇಂಟೆನೆನ್ಸ್ ಇದೆ. ಒಳ್ಳೆ ಲೋ ಪ್ರೈಸ್ ಎಲ್ಲ ಕೊಡ್ತೀನಿ ಸರ್. ಬರೀ 2,45,000 ಫೈನಲ್ ಆಗುತ್ತೆ ಸರ್. 245ಕ್ಕೆ. ಹೌದು ಸರ್, ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್. ಸೈಟ್ಲಿ ಮಾಡ್ಕೊಡೋಣ ಸರ್. ಅದರಲ್ಲೂ ಫುಲ್ 0 ಡೌನ್ ಪೇಮೆಂಟ್ ಅಲ್ಲೂ ಆಗುತ್ತೆ ಸರ್. ಇದು ಕೂಡ 0 ಡೌನ್ ಪೇಮೆಂಟ್ ಅಲ್ಲಿ ಆಗುತ್ತೆ. 245, ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್. ನೀವು ಗಾಡಿನ ನೋಡ್ತಾ ಇದ್ರೆ ಬಾಡಿ ಲೈನ್ ಮಾತ್ರ ಒಂದು ಚೂರು ಡೆಂಟ್ ಸ್ಕ್ರಾಚ್ ಇಲ್ಲ, ಅಷ್ಟು ನೀಟ್ ಅಂಡ್ ಕ್ಲೀನ್ ಆಗಿರುವಂತದ್ದು. ಹಾಗೆ ನೀವು ಇಂಟೀರಿಯರ್ ನೋಡ್ತಾ ಇರ್ಬೋದು. ಇಂಟೀರಿಯರ್ ಅಷ್ಟೇ ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿರುವಂತದ್ದು. ಸೀಟ್ ಕವರ್ಸ್ ಕೂಡ ತುಂಬಾ ಚೆನ್ನಾಗಿರೋದು. ನೀವು ಏನಾದ್ರು ಆಲ್ಟರ್ ಮಾಡಿಸ್ಕೊಂತೀನಿ ಅಂತ ಹೇಳಿದ್ರೆ ಅಲ್ಟಿಮೇಟ್ ಆಗಿರುವಂತ ಗಾಡಿ ಆಗುತ್ತೆ. ತುಂಬಾ ರೀಸನಬಲ್ ಪ್ರೈಸ್ ಅಲ್ಲಿ ಆಗುತ್ತೆ. ಬ್ರೋ ಇದಕ್ಕೆ ಲೋನ್ ಆಗುತ್ತಾ ಸರ್? ಇದಕ್ಕೂ ಅಷ್ಟೇ ಸರ್. 90% ಅಲ್ಲ ಸರ್, 100% ಲೋನ್ ಮಾಡಿಸ್ಕೊಡ್ತೀನಿ. ಪ್ರೊಫೈಲ್ ಚೆನ್ನಾಗಿದ್ರೆ 0 ಡೌನ್ ಪೇಮೆಂಟ್ ಅಲ್ಲಿ ಆಗುತ್ತೆ ಸರ್. ನೋಡಿ, ಪ್ರೊಫೈಲ್ ಚೆನ್ನಾಗಿದ್ರೆ 0 ಡೌನ್ ಪೇಮೆಂಟ್ ಅಲ್ಲಿ ಆಗುತ್ತೆ. ಈ ಸತಿ ಮಾಡ್ತಾ ಇರೋದ್ರಲ್ಲಿ, ಈಗ ನಾನು ಇಲ್ಲಿವರೆಗೂ ಮಾಡಿರೋದ್ರಲ್ಲಿ 80% ಗಾಡಿಗಳು 0 ಡೌನ್ ಪೇಮೆಂಟ್ ಅಲ್ಲಿ ಇದೆ 7 Hills ಕಾರ್ಸ್ ಅಲ್ಲಿ. ಬ್ರೋ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಸರ್? ಗಾಡಿ ಕಲರ್ ನೋಡ್ತಾ ಇರ್ಬೋದು. ಗಾಡಿ ಒರಿಜಿನಲ್ ಇದೆ. ಅದು 2010 ಮಾಡಲ್, ಆಲ್ ಡಾಕ್ಯುಮೆಂಟ್ಸ್ ರನ್ನಿಂಗ್, ಸಿಂಗಲ್ ಓನರ್ ಸರ್. ಇದು ಕೂಡ ಸಿಂಗಲ್ ಓನರ್. 2010 ಮಾಡಲ್ ಸರ್. ನಾವು ಕೊಡೋ ಪ್ರೈಸ್ ಯಾರು ಕೊಡ್ಬಾರ್ದು, ಬರೀ 1.5 ಲಕ್ಷಕ್ಕೆ ಕೊಡ್ತೀನಿ ಸರ್. ಬರೀ 1.5 ಲಕ್ಷಕ್ಕೆ ಸಿಂಗಲ್ ಓನರ್ ಸರ್. ಕರ್ನಾಟಕಕ್ಕೆ ಒಂದು ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀರಾ. ಬನ್ನಿ ಸರ್, ಇನ್ನೂ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. 1.5 ಲಕ್ಷ ಸಿಂಗಲ್ ಓನರ್ ವೆಹಿಕಲ್ ಆದ್ರೂನು ಇದ್ರಲ್ಲೂ ಕೂಡ ನೀವು ಆನ್ ಟೇಬಲ್ ಕೂತ್ಕೊಂಡ್ರೆ ನೆಗೋಷಿಯಬಲ್ ಆಗುತ್ತೆ ವೀಕ್ಷಕರೇ. ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ಆಲ್ಮೋಸ್ಟ್ ಬ್ರಾಂಡ್ ನ್ಯೂ ಟೈರ್ ಕಂಡೀಷನ್ ಇರುವಂತದ್ದು. 4 ಟೈರು ಹಂಗೆ ಇದೆ ಸರ್. ಯಾರ ಮಾರುತಿ ಸುಜುಕಿ ರಿಡ್ಸ್ ಹುಡುಕ್ತಾ ಇದೀರಾ ಸರ್? ನಮ್ 7 Hills ಕಾರ್ಲಿಂಗ್ಸ್ ಅಲ್ಲಿ ಒಂದು 2016 ಮಾಡಲ್ ಸೆಕೆಂಡ್ ಓನರ್ ರಿಡ್ಸ್ ಇದೆ ಸರ್. ಡೀಸೆಲ್ ವೇರಿಯಂಟ್ ಗಾಡಿ ಮಾತ್ರ A1 ಕ್ಲಾಸ್ ಆಗಿದೆ.
ಬರೀ ನಿಮಗೆ ಕೇವಲ 2,90,000 ಕೊಡ್ತೀನಿ ಸರ್. ಬರೀ 290ಕ್ಕೆ 2016 16 ಮಾಡಲ್ ಸರ್. ನೀವು ಗಾಡಿ ನೋಡ್ತಾ ಇರ್ಬೋದು ವೀಕ್ಷಕರೇ, ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು, ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿರುವಂತದ್ದು, 50 to 60% ಇರುವಂತ ಟೈರ್ ಕಂಡೀಷನ್. ಹಾಗೆ ನೀವು ಇಂಟೀರಿಯರ್ ಬಂದ್ರೆ ನೋಡಿ, ಇದು ಅಷ್ಟೇ ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿರುವಂತದ್ದು ಇಂಟೀರಿಯರ್ ವಿತ್ ಸಿಸ್ಟಮ್ ಕೂಡ ಬರುತ್ತೆ. ಹಾಗೆ ಬ್ರ್ಯಾಂಡ್ ನ್ಯೂ ಲೆದರ್ ಅಪಾಲ್ಸ್ಟ್ರಿ ನೀವು ನೋಡ್ತಾ ಇರ್ಬೋದು, ವೆಲ್ ಮೇಂಟೈನ್ ಆಗಿರೋ ಇಂಟೀರಿಯರ್. ಪ್ರೈಸ್ ಏನು ಬ್ರೋ? ಸರ್ ಕೇವಲ 2,90,000 ಹೇಳ್ತಾ ಇದೀನಿ ಸರ್. ಬಂದ್ರೆ ಒಂದ್ ಸ್ಮಾಲ್ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. 2,90,000, ಅದ್ರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಬೇಡ ಅನ್ನೋರ್ಗೆ ಸರ್ ಇಲ್ಲಿ ನೋಡಿ ಸರ್, ಲೋ ಪ್ರೈಸ್ ಅಲ್ಲಿ ಅದ್ರ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಬ್ರ್ಯಾಂಡ್ ನ್ಯೂ ಟೈರ್ ಎಲ್ಲ ಇದೆ. 2011 ಮಾಡಲು ಐಟೆನ್ ಸರ್, ಮ್ಯಾನ್ವಿಲ್. ಬರೀ 1,65,000 ಕೊಡ್ತೀನಿ ಸರ್. ಬರೀ 165ಕ್ಕೆ 2011 ಮಾಡಲ್ ಸರ್. ಅದ್ರಲ್ಲಿ ಸೆಕೆಂಡ್ ಓನರ್ ಗಾಡಿ ಮಾತ್ರ ವೆಲ್ ಮೇಂಟೆನ್ಸ್, ಬ್ರ್ಯಾಂಡ್ ನ್ಯೂ ಟೈರ್, ಮ್ಯಾಗ್ವಿಲ್ ಎಲ್ಲ ಇದೆ, ನೋಡ್ತಾ ಇರ್ಬೋದು. ನೀವು ನೋಡ್ತಾ ಇರ್ಬೋದು ವೀಕ್ಷಕರೇ, ಗಾಡಿ ಮಾತ್ರ ತುಂಬಾ ಚೆನ್ನಾಗಿರುವಂತದ್ದು, ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ ಟೈರ್ ವಿತ್ ಅಲೈಸ್ ಬರ್ತಕ್ಕಂಥದ್ದು, 4 ಟೈರು ಹಂಗೆ ಇದೆ. ಹಾಗೆ ನೀವು ಇಂಟೀರಿಯರ್ ಬಂದ್ರೆ ನೋಡಿ, ಇಂಟೀರಿಯರ್ ಅಷ್ಟೇ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿರೋದು, ವಿತ್ ಸಿಸ್ಟಮ್ ಕೂಡ ಬರುತ್ತೆ. ಹಾಗೆ ಲೆದರ್ ಅಪಾಲ್ಸ್ಟ್ರಿ ನೋಡ್ತಾ ಇರ್ಬೋದು, ಅದು ಕೂಡ ಚೆನ್ನಾಗಿರುವಂತದ್ದು. ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಎಸಿ ಎಲ್ಲ ಬರ್ತಕ್ಕಂಥ ವೆಹಿಕಲ್ ತುಂಬಾ ಅಂದ್ರೆ ತುಂಬಾ ರೀಸನಬಲ್ ಪ್ರೈಸಿಗೆ ಕೊಡ್ತಿದ್ದಾರೆ 7 Hills ಕಾರ್ಸ್ ಅಲ್ಲಿ. ಸರ್ ಆ ಬ್ಲಾಕ್ ಬೇಡ ಅನ್ನೋರ್ಗೆ ಈ ತರ ಇನ್ನೊಂದು ಬ್ಲಾಕ್ ಇದೆ ಸರ್ ನಮ್ಮ ಹತ್ರ. ನೋಡಿ, ಈ ಬ್ಲಾಕ್ ಬೇಡ ಅಂತ ಹೇಳಿದ್ರೆ ಇನ್ನೊಂದು ಬ್ಲಾಕ್ ಇದೆ ಬ್ರೋ. ಇದ್ರ ಸರ್ ಇದು 2013 ಮಾಡಲ್ ಗಾಡಿ ನೋಡ್ತಾ ಇರ್ಬೋದು, ನೋಡಬಹುದು. ಐಟೆನ್ ಸ್ಪೋರ್ಟ್ಸ್ ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು, 60 to 70% ಇರುವಂತ ಟೈರ್ ಕಂಡೀಷನ್, ಬಾಡಿ ಲೈನ್ ಕೂಡ ಅಷ್ಟೇ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂತದ್ದು. ಹಾಗೆ ನೀವು ಇಂಟೀರಿಯರ್ ಬಂದ್ರೆ ಇಂಟೀರಿಯರ್ ನೋಡ್ತಾ ಇರ್ಬೋದು, ವಿತ್ ಸಿಸ್ಟಮ್ ಕೂಡ ಬರುತ್ತೆ. ಹಾಗೆ ನೀವು ಲೆದರ್ ಅಪಾಲ್ಸ್ಟ್ರಿ ನೋಡ್ತಾ ಇರ್ಬೋದು, ವೆಲ್ ಮೇಂಟೈನ್ ಆಗಿರುವಂತ ಲೆದರ್ ಅಪಾಲ್ಸ್ಟ್ರಿ, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಎಸಿ ಎಲ್ಲ ಬರ್ತಕ್ಕಂಥ ವೆಹಿಕಲ್. ಬ್ರೋ ಇದ್ರದ್ದು ಆಸ್ಕಿಂಗ್ ಪ್ರೈಸ್ ಏನಿದೆ ಬ್ರೋ? ಸರ್ ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು ಕೇವಲ 2,60,000 ಇದೆ ಸರ್. ಬಂದ್ರೆ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. 260, ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್. ಬ್ರೋ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್? ಸರ್ ಯಾರೆಲ್ಲ ನೀವು ಆಫ್ ರೋಡಿಂಗ್ ಮಾಡಕ್ಕೆ ಬರೀ ತಾರು ಡಿಫೆಂಡರ್ ಹುಡ್ಕೋದಲ್ಲ ಸರ್, ನಮ್ಮ ಹತ್ರ ಡಸ್ಟರ್ ಇದೆ ನೋಡಿ ಸರ್. 2014 ಮಾಡಲ್, ಕ್ಲಾಸ್ ಕಂಡೀಷನ್ ಇರೋದು, ಬ್ರ್ಯಾಂಡ್ ನ್ಯೂ ಟೈರ್ ಎಲ್ಲ ಇದೆ ಗಾಡಿಲಿ. 2014 ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ, ವೆಲ್ ಮೇಂಟೈನ್ ಆಗಿರುವಂತದ್ದು, ಆಲ್ಮೋಸ್ಟ್ 50 to 60% ಇರುವಂತ ಟೈರ್ ಕಂಡೀಷನ್ ವಿತ್ ಅಲೈಸ್ ಬರ್ತಕ್ಕಂಥದ್ದು. ಬ್ಯಾಕ್ ಸೈಡ್ 80 to 90% ಇರುವಂತ ಟೈರ್ ಕಂಡೀಷನ್ಸ್. ಹಾಗೆ ನೀವು ಇಂಟೀರಿಯರ್ ಬಂದ್ರೆ ಇಂಟೀರಿಯರ್ ಮಾತ್ರ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಮಾಡಿದ್ದಾರೆ. ಹಾಗೆ ವಿತ್ ಸಿಸ್ಟಮ್ ಕೂಡ ಬರುತ್ತೆ. ಲೆದರ್ ಅಪಾಲ್ಸ್ಟ್ರಿ ನೋಡ್ತಾ ಇರ್ಬೋದು, ಅದು ಕೂಡ ವೆಲ್ ಮೇಂಟೈನ್ ಆಗಿರುವಂತದ್ದು. ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಎಸಿ ಎಲ್ಲ ಬರ್ತಕ್ಕಂಥ ವೆಹಿಕಲ್. ಬ್ರೋ ಇದ್ರ ಆಸ್ಕಿಂಗ್ ಪ್ರೈಸ್ ಏನಿದೆ ಬ್ರೋ? ಸರ್ ಮಾರ್ಕೆಟ್ ಅಲ್ಲೆಲ್ಲ ಒಂದು ಮಿನಿಮಮ್ 4.5 ಲಕ್ಷ ಹೇಳ್ತಾರೆ ಸರ್. ನಮ್ 7 Hills ಅಲ್ಲಿ ಬರೀ 3,80,000 ಕೊಡ್ತೀನಿ ಸರ್. ಬರೀ 380ಕ್ಕೆ? ಹೌದು ಸರ್, 3,80,000 ಮಾತ್ರ. ಹೌದು ಸರ್, ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡೋಣ ಸರ್. ನಿಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಂಬಂದ್ರೆ ಇಲ್ಲ ನಮ್ ಫಾಲೋ ಮಾಡ್ಕೊಂಬಂದ್ರೆ ಕೊಡೋಣ ಸರ್. ನೋಡಿ, 2 ಚಾನೆಲ್ಗಳನ್ನ ಫಾಲೋ ಮಾಡ್ಕೊಂಬಂದ್ರೆ 100% ಇದು ತುಂಬಾ ರೀಸನಬಲ್ ಪ್ರೈಸ್ ಅಲ್ಲಿ ಕೊಡ್ತಾರೆ. 3,85,000 ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್. ಬ್ರೋ ಇಲ್ಲೊಂದು ಆನೆ ಇಟ್ಟಿದ್ದೀರಾ, ಇದ್ರ ಪ್ರೈಸ್ ಮತ್ತೆ ಡೀಟೇಲ್ಸ್? ಸರ್ ಇದು ಆನೆ ಸರ್, ನೀವೇ ನೋಡ್ತಾ ಇರ್ಬೋದು, ಗಾಡಿ ವೆಲ್ ಮೇಂಟೈನ್, ಗುಡ್ ಕಂಡೀಷನ್ ಇದೆ. 2015 ಮಾಡಲ್, ಸಿಂಗಲ್ ಓನರ್ ಸರ್. ಇದು 2015 ಮಾಡಲ್, ಸಿಂಗಲ್ ಓನರ್, XV500. ಹೌದು ಸರ್, W8 ವೇರಿಯಂಟ್. ಗಾಡಿ ಮಾತ್ರ ಕ್ಲಾಸ್ ಕಂಡೀಷನ್ ಇದೆ, ನೋಡ್ತಾ ಇರ್ಬೋದು. ನೀವು ವೀಕ್ಷಕರ, ನೀವು ಗಾಡಿ ನೋಡ್ತಾ ಇರ್ಬೋದು, ವೆಲ್ ಮೇಂಟೈನ್ ಆಗಿರುವಂತದ್ದು, 50 to 60% ಇರುವಂತ ಟೈರ್ ಕಂಡೀಷನ್ ವಿತ್ ಅಲೈಸ್ ಬರ್ತಕ್ಕಂಥದ್ದು. ಹಾಗೆ ನೀವು ಬಾಡಿ ಲೈನ್ ನೋಡ್ತಾ ಇರ್ಬೋದು, ಅದು ಕೂಡ ವೆಲ್ ಮೇಂಟೈನ್ ಆಗಿರುವಂತದ್ದು. XV500 ಇಂಟೀರಿಯರ್ ಹೇಳೋದೇ ಬೇಕಾಗಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಹಾಗೆ ಲೆದರ್ ಅಪಾಲ್ಸ್ಟ್ರಿ ನೋಡ್ತಾ ಇರ್ಬೋದು, ಅದು ಕೂಡ ವೆಲ್ ಮೇಂಟೈನ್ ಆಗಿರುವಂತದ್ದು. ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಎಸಿ ಏರ್ಬ್ಯಾಗ್ಸ್ ಎಲ್ಲ ಬರ್ತಕ್ಕಂಥ ವೆಹಿಕಲ್. ಬ್ರೋ ಇದ್ರ ಆಸ್ಕಿಂಗ್ ಪ್ರೈಸ್ ಏನಿದೆ ಬ್ರೋ? ಸರ್ 7 ಲಕ್ಷ ಹೇಳ್ತಾವ್ರ ಸರ್. ನಮ್ 7 Hills ಅಲ್ಲಿ ಬರೀ 6,90,000 ಕೊಡ್ತೀನಿ ಸರ್. ಬರೀ 690? ಇಲ್ಲ ಅಂದ್ರೆ 6,70,000 ಮಾಡ್ಕೊಡ್ತೀನಿ ಸರ್. ನೋಡಿ, ಬರೀ 6,70,000 ರೂಪಾಯಿಗೆ XV500 ಸಿಗ್ತಾ ಇದೆ. 2015 ಮಾಡಲ್, ಸಿಂಗಲ್ ಓನರ್ ಸರ್. 2015 ಮಾಡಲ್, ಸಿಂಗಲ್ ಓನರ್. ಬರೀ 6,70,000 ರೂಪಾಯಿಗೆ ಈ ಆನೆನ ನೀವು ತಗೊಂಡು ಹೋಗ್ಬೋದು ಸರ್. ಲೋನ್ ಕೂಡ ಅಪ್ ಟು ನಿಮ್ಗೆ 80% ಲೋನ್ ಕೂಡ ಆಗುತ್ತೆ. 1.5 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಮಿಕ್ಕಿದ ಲೋನ್ ಕೂಡ ಆಗುತ್ತೆ ಸರ್. ಆಲ್ಮೋಸ್ಟ್ 1.5 ಲಕ್ಷ ಇಟ್ಕೊಂಡ್ರೆ ನಿಮ್ ಕೈಯಲ್ಲಿ ಈ ಗಾಡಿನ ನೀವು ಮನೆ ತಗೊಂಡು ಹೋಗ್ಬೋದು, ಮಿಕ್ಕಿದ ಲೋನ್ ಆಗುತ್ತೆ. ನಿಮ್ ಪ್ರೊಫೈಲ್ ಒಂದು ಚೆನ್ನಾಗಿರ್ಬೇಕು. ಸ್ಕಾರ್ಪಿಯೋ 2006 ಮಾಡಲ್ ಸರ್. ಗಾಡಿ ಮಾತ್ರ ವೆಲ್ ಮೇಂಟೈನ್, 7 ಸೀಟರ್ ವೆಹಿಕಲ್, ಡೀಸೆಲ್ ವೇರಿಯಂಟ್ ಸರ್. ಬರೀ ಎಷ್ಟು ಕೂಡ ಮಾಡಲು, ಸೆಕೆಂಡ್ ಓನರ್ ವೆಹಿಕಲ್ ಸರ್, ಡೀಸೆಲ್ ವೆಹಿಕಲ್. 2006 ಮಾಡಲು, ಡೀಸೆಲ್ ವೇರಿಯಂಟ್. ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ಸ್ಕಾರ್ಪಿಯೋ ತುಂಬಾ ಜನದ ಡ್ರೀಮ್ ವೆಹಿಕಲ್ ಇದು. ನೋಡಿ, ಈ ಗಾಡಿ ಇದೇನಾದ್ರು ನಿಮ್ಗೆ ಜಾಸ್ತಿ ಪ್ರೈಸ್ ಆಯ್ತು ಅಂತ ಹೇಳಿದ್ರೆ ಈ ಗಾಡಿಗೆ ನೀವು ಹೋಗ್ಬೋದು. ಇದು ಕೂಡ 7 ಸೀಟರ್. ಬ್ರೋ ಪ್ರೈಸ್ ಏನಿದೆ ಬ್ರೋ? ಸರ್ ಯಾರೆಲ್ಲ ಬಡವರು ಬಾದಾಮಿಗೆ ಅಂತೆಲ್ಲ ಮಾಡಿ ಇಟ್ಟಿದ್ದಾರೆ ಸರ್, 1,90,000 ಕೊಡ್ತೀನಿ ಸರ್. ಬರೀ 190 ಕೊಡ್ತೀನಿ ಸರ್. ಅದ್ರಲ್ಲೂ ಆನ್ ಟೇಬಲ್ ಕುತ್ಕೊಂಡು ಮಾಡ್ಕೊಡೋಣ ಸರ್. ಎದುರುಗಡೆ ನೆಗೋಷಿಯಬಲ್ ಕೂಡ ಆಗುತ್ತೆ ವೀಕ್ಷಕರ, ವಿತ್ ಅಲೈಸ್ ಬರ್ತಕ್ಕಂತ ವೆಹಿಕಲ್. ಬ್ರೋ ಇಲ್ಲೊಂದು ಲಕ್ಸುರಿ ಗಾಡಿ ಇಟ್ಟಿದ್ದೀರಾ, ಇದ್ರ ಪ್ರೈಸ್ ಮತ್ತೆ ಡೀಟೇಲ್ಸ್ ಹೇಳಿ ಬ್ರೋ. ಸರ್ ನಮ್ಮ ಹತ್ರ 70,000ದಿಂದ 15 ಲಕ್ಷದವರೆಗೂ ಕಾರ್ ಇದೆ ಸರ್. ಅದೇ ಇದು
ಗಾಡಿ Q3 ಸರ್ 2018 ಮಾಡಲ್ ಸಿಂಗಲ್ ಓನರ್ ಸರ್ ಗಾಡಿ. 2018 ಮಾಡಲು ಸಿಂಗಲ್ ಓನರ್ ಪ್ರಾಪರ್ ರಿಜಿಸ್ಟ್ರೇಷನ್ Registration, ಮೈಗ್ರೇಟೆಡ್ ವೆಹಿಕಲ್ ಅಲ್ಲ ವೀಕ್ಷಕರೇ. ಬ್ರೋ ಇದ್ರ ಆಸ್ಕಿಂಗ್ ಪ್ರೈಸ್ ಏನಿದೆ? ಸರ್ ಮಾರ್ಕೆಟ್ ಅಲ್ಲೆಲ್ಲ ಒಂದು 18 ಲಕ್ಷಕ್ಕೆ ಕಮ್ಮಿ ಕೊಡೋದ ಸರ್. 18 ಮಾಡಲ್ ಸಿಂಗಲ್ ಓನರ್ ನಮ್ 7 Hills ಅಲ್ಲಿ ಬರೀ 15 ಲಕ್ಷಕ್ಕೆ ಆಗುತ್ತೆ ಸರ್. ಬರೀ 15 ಲಕ್ಷಕ್ಕೆ ಆಗುತ್ತೆ, ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಆಗುತ್ತೆ ಬ್ರೋ. ಮಾಡ್ಕೊಡೋಣ ಸರ್. ಲೋನ್ ಅಂತ ಹೋದ್ರೆ ಸರ್ ಲೋನ್ ಅಂದ್ರೆ ಅಪ್ ಟು ಒಂದು 12-13 ಲಕ್ಷ ಲೋನೇ ಆಗುತ್ತೆ ಸರ್. ಬರೀ 2 ಲಕ್ಷ ತಗೊಂಬನ್ನಿ, ಈ ಗಾಡಿನ ನೀವು ಮನೆಗೆ ತಗೊಂಡ್ ಹೋಗ್ಬೋದು. ನಿಮ್ ಪ್ರೊಫೈಲ್ ಒಂದ್ ಚೆನ್ನಾಗಿದ್ರೆ ಗಾಡಿ ಡ್ಯುಯಲ್ ಸನ್ರೂಫ್ ಕೂಡ ಬರುತ್ತೆ ಸರ್ ಗಾಡಿಲಿ. ಗಾಡಿ ಮಾತ್ರ ವೆಲ್ ಕ್ಲಾಸ್ ಆಗಿರುವಂತದ್ದು. ಆಲ್ಮೋಸ್ಟ್ ನೀವು ನೋಡ್ತಾ ಇರ್ಬೋದು ಪ್ಯಾನೋರಮಿಕ್ ಸನ್ ರೂಫ್ ಬರ್ತಕ್ಕಂಥ ವೆಹಿಕಲ್. ಹಾಗೆ ಟೈರ್ ಕಂಡೀಷನ್ ಆಲ್ಮೋಸ್ಟ್ ಬ್ರಾಂಡ್ ನ್ಯೂ ಟೈರ್ ವಿತ್ ಅಲೈಸ್ ಬರ್ತಕ್ಕಂಥದ್ದು. ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿರುವಂತದ್ದು. ಹಾಗೆ ನೀವು ಇಂಟೀರಿಯರ್ ಬಂದ್ರೆ ನೋಡಿ, ಇದ್ರದ್ದು ಹೇಳೋದೇ ಬೇಕಾಗಿಲ್ಲ, ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿರುವಂತ ಇಂಟೀರಿಯರ್. ಹಾಗೆ ಲೆದರ್ ಪಾಲ್ಸಿ ನೋಡ್ತಾ ಇರ್ಬೋದು, ಅದು ಕೂಡ ಅಷ್ಟೇ ವೆಲ್ ಮೇಂಟೈನ್ ಆಗಿರುವಂತದ್ದು. 4 ಹೊಸ ಟೈರ್ ಹಾಕಿದ್ದಾರೆ ಸರ್ ಇವಾಗಿನ ಕಸ್ಟಮರ್. 4 ಹೊಸ ಟೈರ್ ಹಾಕೊಂಡಿದ್ದಾರೆ. 15 ಲಕ್ಷ ಹೇಳ್ತಾ ಇದ್ದಾರೆ. ಬಂದ್ರೆ ನೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. ನಿಮ್ ಫಾಲೋವರ್ಸ್ ಕಡೆಯಿಂದ ಬಂದ್ರೆ ನೆಗೋಷಿಯಬಲ್, ನಮ್ ವೀಕ್ಷಕರು ಬಂದ್ರೆ 100% ನೆಗೋಷಿಯಬಲ್ ಕೂಡ ಆಗುತ್ತೆ. ಒಂದು 2 ಲಕ್ಷ ನಿಮ್ ಪ್ರೊಫೈಲ್ ಚೆನ್ನಾಗಿದ್ರೆ ಒಂದು 2 ಲಕ್ಷ ಕೈಲಿ ಇಟ್ಕೊಂಡ್ ಬನ್ನಿ, ಈ ಆಡಿನ ಮನೆಗ್ ತಗೊಂಡೋಗ್ಬೋದು. ಲಕ್ಸುರಿ ವೆಹಿಕಲ್ ನ ನೀವು ಮನೆಗೆ ತಗೊಂಡೋಗ್ಬೋದು ಸರ್. ಯಾರ ಫ್ಯಾಮಿಲಿ ಕಸ್ಟಮರ್ ಯಾರು ನೋಡ್ತಾ ಇರ್ಬೋದು, 7 ಸೀಟರ್ ವೆಹಿಕಲ್ ಸರ್. 2016 ಮಾಡಲ್ ಟಾಪ್ ಎಂಡ್ ವೆಹಿಕಲ್ ಸರ್. ನೋಡಿ ಬ್ರಾಂಡ್ ನ್ಯೂ ಟೈರ್ 4 ವಿತ್ ಮ್ಯಾಗ್ವಿಲ್ ಎಲ್ಲ ಇದೆ ಗಾಡಿಲಿ. ನೀವು ನೋಡ್ತಾ ಇರ್ಬೋದು, ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ಬ್ರಾಂಡ್ ನ್ಯೂ ಟೈರ್ ವಿತ್ ಅಲೈಸ್ ಬರ್ತಕ್ಕಂಥದ್ದು. ಹಾಗೆ ನೀವು ನೋಡ್ತಾ ಇರ್ಬೋದು 7 ಸೀಟರ್ ವೆಹಿಕಲ್ ಇದು. ಈ ರೆಡ್ ಬ್ಯೂಟಿ ಎಷ್ಟು ಕೂಡ ನೀವೇ ಹೇಳ್ಬಿಡಿ ಸರ್. ಫೈನಲ್ ಟು ಫೈನಲ್ ಅಷ್ಟಿಗೆ ಕೊಟ್ಬಿಡೋಣ ಸರ್. ನಿಮ್ ಫಾಲೋವರ್ಸ್ ಗೋಸ್ಕರನೇ ಆಫರ್ ಬಿಟ್ಬಿಡಿರಿ ಸರ್. 7 ಸೀಟರ್ ವೆಹಿಕಲ್. ಹೌದು ಸರ್, ಒಳ್ಳೆ ಬಡವರಿಗೆ ಒಳ್ಳೆ ಲಕ್ಷ ಕೊಡ್ತೀರಾ ಬ್ರಾ? ಸರ್ ಬೇಡ ಸರ್, ಅಷ್ಟು ಬೇಡ ಸರ್. ಬರೀ 3,90,000 ಕೊಡಿ ಸರ್. ಇನ್ನು ಅಷ್ಟಕ್ಕೆ ಮಾಡ್ಕೊಡ್ತೀನಿ ಸರ್. ಒಂದು 3,90,000 ಅದ್ರಲ್ಲೂ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಬನ್ನಿ ಸರ್. ಇನ್ನು 90,000 ಅದ್ರಲ್ಲೂ ನೆಗೋಷಿಯಬಲ್. ಇದು ಕೂಡ ಪ್ರಾಪರ್ ವೆಹಿಕಲ್ ವೀಕ್ಷಕರೇ. 7 ಸೀಟರ್. ನೀವು ನೋಡಿ, ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ಈ ಗಾಡಿನ ತಗೊಂಡ್ ಹೋಗ್ಬೋದು. ಅದನ್ನ ಅಫೋರ್ಡ್ ಮಾಡಕ್ಕಾಗಲ್ಲ ಅಂತ ಹೇಳಿದ್ರೆ 7 ಜನ ಕುತ್ಕೊಳ್ಳೋ ಅಂತದ್ದು ಇದನ್ನ ತಗೊಂಡ್ ಹೋಗ್ಬೋದು. ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರೋಂಥದ್ದು. ಹಾಗೆ ನೀವು ಇಂಟೀರಿಯರ್ ಬಂದ್ರೆ ಇದು ಕೂಡ ವೆಲ್ ಮೇಂಟೈನ್ ಆಗಿರೋಂಥ ಇಂಟೀರಿಯರ್ ವಿತ್ ಲೆದರ್ ಪಾಲ್ಸ್ಟ್ರಿ ಬರುತ್ತೆ. ಅದನ್ನು ನೋಡ್ತಾ ಇರ್ಬೋದು, ಅದು ಅಷ್ಟೇ ತುಂಬಾ ಚೆನ್ನಾಗಿದೆ. ನೋಡಿ ಸ್ಪೇಸ್ ಕೂಡ, ಲೆಗ್ ರೂಮ್ ಕೂಡ ಅಷ್ಟೇ ಚೆನ್ನಾಗಿರುವಂತದ್ದು. 2016 ಮಾಡಲ್ ಸರ್. 16 ಮಾಡಲು ಬರೀ 3,90,000. ಅದರಲ್ಲೂ ಸ್ಲೈಟ್ಲಿ ಮಾಡ್ಕೊಡ್ತೀವಿ. ಲೋನ್ ಅಂತ ಹೋದ್ರೆ ಸರ್, ಲೋನ್ ಅಂತ ಹೋದ್ರೆ ಒಂದು 2.5 ಲೋನ್ ಆಗುತ್ತೆ ಸರ್. 2.5 ಲೋನ್ ಆಗುತ್ತೆ. ಇನ್ ಮಿಕ್ಕಿದ್ದು 1 ಲಕ್ಷ ಇಟ್ಕೊಂಡ್ ಬಂದ್ರೆ ಇದನ್ನ ಒಂಚೂರು ಹೆಚ್ಚು ಕಮ್ಮಿ ಮಾಡ್ಕೊಂಡು ತಗೊಂಡ್ ಹೋಗ್ಬೋದು. ಬ್ರೋ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಸರ್. ಯಾರೆಲ್ಲ ಹುಡುಗರು ಸಿವಿಕ್ ಅಂತ ಹುಡುಕ್ತಾ ಇದ್ರ, ಸಿವಿಕ್ ಬಿಟ್ಬಿಡಿ ಸರ್. ಹೋಂಡಾ ಸಿಟಿ ಇದೆ ನೋಡಿ ಸರ್. 2016 ಮಾಡಲ್ ಸಿಂಗಲ್ ಟಾಪ್ ಎಂಡ್ ಸರ್. ಇದು ಡೀಸೆಲ್ ವೇರಿಯಂಟ್. ಅಪ್ ಟು ಮೈಲೇಜ್ ಬರೋ 24+ ಮೈಲೇಜ್ ಸಿಗುತ್ತೆ. 24+ ಮೈಲೇಜ್ ಬರುವಂತದ್ದು 2016 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್ ವೆಹಿಕಲ್. ನೀವು ನೋಡ್ತಾ ಇರ್ಬೋದು, ವಿತ್ ಸನ್ ರೂಫ್ ಕೂಡ ಬರುತ್ತೆ ವೀಕ್ಷಕರ ಇದಕ್ಕೆ. ಬ್ರೋ ಇದ್ರ ಆಸ್ಕಿಂಗ್ ಪ್ರೈಸ್ ಏನಿದೆ ಸರ್? ಮಾರ್ಕೆಟ್ ಅಲ್ಲ 6 lakh ಹೇಳ್ತಾರೆ ಸರ್. ನಮ್ಮ ಹತ್ರ ಬರೀ 50,000 ಡಿಸ್ಕೌಂಟ್ ಮಾಡಿ 5,50,000 ಕೊಡ್ತೀನಿ ಸರ್. ಬಂದ್ರೆ ಇನ್ನೂ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. 5,50,000 ರೂಪಾಯಿಗೆ ಆಗುತ್ತೆ. ಆಲ್ಮೋಸ್ಟ್ ಲೋನ್ ಅಂತ ಹೋದ್ರೆ ಎಷ್ಟಾಗುತ್ತೆ ಸರ್? 5 ಲಕ್ಷ ಲೋನ್ ಆಗುತ್ತೆ ಸರ್. 5 ಲಕ್ಷ ಲೋನೇ ಆಗುತ್ತೆ. ನೋಡಿ ಬರೀ ಒಂದು 50,000 ಇಟ್ಕೊಂಡ್ಬಂದ್ರೆ ಈ ಗಾಡಿನ ನೀವು ಮನೆಗೆ ತಗೊಂಡ್ ಹೋಗ್ಬೋದು. ಅಷ್ಟು ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರೋದು. ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿರುವಂತದ್ದು. ಆಲ್ಮೋಸ್ಟ್ 70 to 80% ಇರುವಂತ ಟೈರ್ ಕಂಡೀಷನ್. ಗಾಡಿ ಮಾತ್ರ ಸೂಪರ್ ಆಗಿದೆ. ಬರೀ 5,50,000 ಫೈನಲ್ ಆಗುತ್ತೆ. ಅದರಲ್ಲೂ 5 ಲಕ್ಷ ಲೋನೇ ಆಗುತ್ತೆ. ಬರೀ 50,000 ಇಟ್ಕೊಂಬನ್ನಿ ಈ ಗಾಡಿನ ತಗೊಂಡೋಗಿ. ಇನೋವಾ ಇಟ್ಟಿದ್ದೀರಲ್ಲ, ಇದ್ರ ಪ್ರೈಸ್ ಮತ್ತೆ ಡೀಟೇಲ್ಸ್ ಸರ್? ಇದು ಟೊಯೋಟಾ ಇನೋವಾ 2015 ಮಾಡಲ್ ಸರ್. ಗಾಡಿ ಮಾತ್ರ ಡೀಸೆಲ್ ವೇರಿಯಂಟ್. ಗಾಡಿ ಮಾತ್ರ ವೆಲ್ ಮೇಂಟೈನ್ ಗುಡ್ ಕಂಡೀಷನ್ ಇದೆ. ನೋಡ್ತಾ ಇರ್ಬೋದು ಒಳಗಡೆ ಇಂಟೀರಿಯರ್ ಎಲ್ಲ, ಬಾಡಿ ಲೈನ್ ಎಲ್ಲ ನೋಡ್ತಾ ಇರ್ಬೋದು. ಆಲ್ಮೋಸ್ಟ್ ಬ್ರಾಂಡ್ ನ್ಯೂ ಟೈರ್. 4 ಟೈರ್ ಹಂಗೆ ಇದೆ ವೀಕ್ಷಕರೇ. ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿದೆ. ಹಾಗೆ ಇಂಟೀರಿಯರ್ ಬಂದ್ರೆ ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿರೋಂತ ಇಂಟೀರಿಯರ್ ವಿತ್ ಸಿಸ್ಟಮ್ ಕೂಡ ಬರುತ್ತೆ. ನೀವು ಲೆದರ್ ಪಾಲ್ಸ್ಟ್ರಿ ನೋಡ್ತಾ ಇರ್ಬೋದು, ಅದು ಕೂಡ ಅಷ್ಟೇ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರೋದು. 6+1 7 ಸೀಟರ್ ವೆಹಿಕಲ್. ಇದು ಕೂಡ 7 ಸೀಟರ್ ವೆಹಿಕಲ್. ಬ್ರೋ ಇದ್ರ ಆಸ್ಕಿಂಗ್ ಪ್ರೈಸ್ ಏನಿದೆ ಬ್ರೋ? ಸರ್ ಮಾರ್ಕೆಟ್ ಅಲ್ಲ ಒಂದು 7-7.5 ಹೇಳ್ತಾರೆ ಸರ್. ನಮ್ 7 Hills ಕಾರ್ ಲಿಂಕ್ಸ್ ಅಲ್ಲಿ ಬರೀ 6,85,000 ಫೈನಲ್ ಆಗುತ್ತೆ ಸರ್. ಇಂಟ್ರೆಸ್ಟ್ ಇದ್ದವರು ಡಿಸ್ಪ್ಲೇ ಮೇಲೆ ಕಾಣ್ತಾರ ನಂಬರ್ ಕಾಲ್ ಮಾಡಿ ಸರ್. ಬರೀ 6,80,000 ರೂಪಾಯಿಗೆ ಆಗುತ್ತೆ. ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಇರುತ್ತೆ ವೀಕ್ಷಕರೇ. ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತ ವೆಹಿಕಲ್. ಲೋನ್ ಅಂತ ಹೋದ್ರೆ ಎಷ್ಟಾಗುತ್ತೆ? ಲೋನ್ ಅಂತ ಹೋದ್ರೆ ಪ್ರೊಫೈಲ್ ಚೆನ್ನಾಗಿದ್ರೆ ಒಂದು 5.5 ಲಕ್ಷ 6 ಲಕ್ಷ ಲೋನೇ ಆಗುತ್ತೆ ಸರ್. ಒಂದು 5.5 6 ಲಕ್ಷ ಈ ಗಾಡಿಗೆ ಲೋನೇ ಆಗುತ್ತೆ. ಇನ್ನು ಮಿಕ್ಕಿದ್ದು 1.5-2 ಲಕ್ಷ ತಗೊಂಬಂದ್ರೆ ಈ ಗಾಡಿನ ನೀವು ಮನೆಗೆ ತಗೊಂಡ್ಬೋದು ಸರ್. ಬ್ರೋ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಸರ್? ಹುಂಡೈ ಅವರ 2024 ಮಾಡಲ್ ಇದೆ. ಇದು ಶೋರೂಮ್ ಹಿಸ್ಟ್ರಿ ಓಡಿದೆ ಸರ್. 40,000 ಓಡಿದೆ. ಬರೀ 40,000 ಡ್ರಿವನ್ ಆಗಿರೋಂತ ವೆಹಿಕಲ್. ಶೋರೂಮ್ ಹಿಸ್ಟ್ರಿ ಇರುವಂತದ್ದು. 2024 ಮಾಡಲ್. 2024 ಮಾಡಲ್ ವೀಕ್ಷಕರು. ನೀವು ಗಾಡಿ ನೋಡ್ತೀರಾ, ಗಾಡಿ ಸಿಂಗಲ್ ಓನರ್ ಗಾಡಿ. ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿದೆ. ಸಿಂಗಲ್ ಓನರ್ ಗಾಡಿ. ನೀವು ಟೈರ್ ಕಂಡೀಷನ್ ನೋಡ್ತಾ ಇರ್ಬೋದು 60 to 70% ವಿತ್ ಅಲೈಸ್ ಬರ್ತಕ್ಕಂಥದ್ದು. ಬಾಡಿ ಲೈನ್ ನೋಡ್ತಾ ಇರ್ಬೋದು, ಅದು ಕೂಡ ಅಷ್ಟೇ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು.
ಹಾಗೆ ಇಂಟೀರಿಯರ್ ಬಂದ್ರೆ ಪ್ರೀಮಿಯಂ ಆಗಿರೋಂತ ಇಂಟೀರಿಯರ್. ಹಾಗೆ ಇಂಟೀರಿಯರ್ ನೋಡ್ತಾ ಇರ್ಬೋದು, ಇಂಟೀರಿಯರ್ ಪ್ರೀಮಿಯಂ ಆಗಿರೋಂತ ಇಂಟೀರಿಯರ್ ವಿತ್ ಸಿಸ್ಟಮ್ ಕೂಡ ಬರುತ್ತೆ. ಹಾಗೆ ಲೆದರ್ ಅಪಾಚಿ ನೋಡ್ತಾ ಇರ್ಬೋದು, ಅದು ಕೂಡ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ಪವರ್ ಸ್ಟೀರಿಂಗ್, ಪವರ್ ವಿಂಡೋ, AC ಏರ್ಬ್ಯಾಗ್ಸ್ ಎಲ್ಲ ಬರ್ತಕ್ಕಂಥ ವೆಹಿಕಲ್. ಲೋನ್ ಕಂಟಿನ್ಯೂ ಮಾಡ್ಕೋಬಹುದು ಸರ್. 2,20,000 ಕೊಟ್ಟರೆ ನಿಮಗೆ ಕಂಟಿನ್ಯೂ ಲೋನ್ ಸಿಗುತ್ತೆ ಮಂತ್ಲಿ. 2,20,000 ಕೊಟ್ರೆ ಲೋನ್ ಕಂಟಿನ್ಯೂ ಕೂಡ ಸರ್ ಆಗುತ್ತೆ. ಹೌದು, ಎದುರುಗಡೆ ಬಂದ್ರೆ ಇನ್ನೂ ನೆಗೋಷಿಯಬಲ್ ಆಗುತ್ತೆ ಸರ್. ಬ್ರೋ 2,20,000 ಕೊಟ್ರೆ ಇದನ್ನ ಲೋನ್ ಕಂಟಿನ್ಯೂಷನ್ ಕೊಡ್ತೀರಾ? ಖಂಡಿತ ಸರ್. ಎಷ್ಟ್ ಮಂತ್ ಲೋನ್ ಇದೆ ಬ್ರೋ? ಸರ್ 29 ಕಂತಿದೆ. 29 ಕಂತಿದೆ. 29 ಕಂತು ಕಟ್ಟಿದ್ರೆ 2,20,000 ರೂಪಾಯಿ ತಗೊಂಡ್ಬಂದ್ರೆ ಈ ಗಾಡಿನ ತಗೊಂಡ್ ಹೋಗ್ಬೋದು. 2024 ಮಾಡಲ್ ಸಿಂಗಲ್ ಓನರ್ ವಿತ್ ಶೋರೂಮ್ ಹಿಸ್ಟ್ರಿ 40,000 ನೋಡಿದೆ. ವಿತ್ ಶೋರೂಮ್ ಹಿಸ್ಟ್ರಿ ಇರುವಂತ ವೆಹಿಕಲ್ ಬರೀ 2,20,000 ತಗೊಂಡ್ಬಂದು ಈ ಗಾಡಿನ ಮನೆಗೆ ತಗೊಂಡ್ ಹೋಗ್ಬೋದು. ಇನ್ನ 29 ತಿಂಗಳು ಕಂತಿರುತ್ತೆ, ಲೋನ್ ಕಂಟಿನ್ಯೂಷನ್ ಕೊಡ್ತಾರೆ. ಆ ಗಾಡಿನ ಆ ಕಂತನ ನೀವು ಕಟ್ಕೊಂಡ್ರೆ ಈ ಗಾಡಿ ನಿಮ್ದಾಗುತ್ತೆ ಬ್ರೋ. ಹಾಗೆ ನೆಕ್ಸ್ಟ್ ವೆಹಿಕಲ್ ಸರ್, ನೆಕ್ಸ್ಟ್ ವೆಹಿಕಲ್ ಇದು 2020 ಮಾಡಲ್. ಲೋನ್ ಕಂಟಿನ್ಯೂ ಜಸ್ಟ್ 190, 180 ಎಲ್ಲ ಕಟ್ಬಿಟ್ರೆ ನಿಮಗೆ ಲೋನ್ ಕಂಟಿನ್ಯೂ ಸಿಗುತ್ತೆ. 180, 190 ಕಟ್ಟಿದ್ರೆ ಲೋನ್ ಕಂಟಿನ್ಯೂ ಸಿಗುತ್ತೆ. 2020 ಮಾಡಲ್ ಡಿಸೈರ್. 2020 ಮಾಡಲ್ ಶಿಫ್ಟ್ ಡಿಸೈರ್ ನೀವು ನೋಡ್ತಾ ಇರ್ಬೋದು. ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ಆಲ್ಮೋಸ್ಟ್ 80 to 90% ಇರುವಂತ ಟೈರ್ ಕಂಡೀಷನ್. ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿದೆ. ಹಾಗೆ ಇಂಟೀರಿಯರ್ ಬಂದ್ರೆ ಇಂಟೀರಿಯರ್ ಮಾತ್ರ ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿದ್ದಾರೆ. ವಿತ್ ಸಿಸ್ಟಮ್ ಕೂಡ ಬರುತ್ತೆ. ಹಾಗೆ ನೀವು ಲೆದರ್ ಅಪಾಚಿ ನೋಡ್ತಾ ಇರ್ಬೋದು, ಅದು ಕೂಡ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ಪವರ್ ಸ್ಟೀರಿಂಗ್, ಪವರ್ ವಿಂಡೋ, AC ಎಲ್ಲ ಬರ್ತಕ್ಕಂಥ ವೆಹಿಕಲ್. ಇದು ಕೂಡ ಲೋನ್ ಕಂಟಿನ್ಯೂಷನ್ ಆಗಿರುತ್ತೆ. ಬರೀ 1,80,000, 1,90,000 ತಗೊಂಡ್ಬಂದ್ರೆ ಈ ಗಾಡಿನ ನೀವು ಮನೆಗೆ ತಗೊಂಡ್ ಹೋಗ್ಬೋದು. ಅದು 2,20,000 ತಗೊಂಡ್ಬಂದ್ರೆ ಗಾಡಿನ ಮನೆಗೆ ತಗೊಂಡ್ ಹೋಗ್ಬೋದು. ಎರಡು ಗಾಡಿಗೂ ಲೋನ್ ಕಂಟಿನ್ಯೂಷನ್ ಇರುತ್ತೆ ಬ್ರೋ. ಹಾಗೆ ಈ ವೆಹಿಕಲ್ ಸರ್ 2019 ಮಾಡಲ್ ಗಾಡಿ. ಇದು ಸೆಕೆಂಡ್ ಓನರ್ ಗಾಡಿ. 2019 ಮಾಡಲ್ ಸೆಕೆಂಡ್ ಓನರ್. 4.5 ಲಕ್ಷಕ್ಕೆ ಆಗುತ್ತೆ ಸರ್. ಬರೀ 4.5 ಲಕ್ಷ ರೂಪಾಯಿಗೆ ಆಗುತ್ತೆ. ಲೋನ್ ಕಂಟಿನ್ಯೂ ಬೇಕಾದ್ರೆ ಲೋನ್ ಕಂಟಿನ್ಯೂ ಕೊಡೋಣ. ಇದು ಕೂಡ ಲೋನ್ ಕಂಟಿನ್ಯೂ ಬೇಕು ಅಂದ್ರೆ ಕೊಡ್ತಾರೆ. ಇಲ್ಲ ನಾವು ಫುಲ್ ಕ್ಯಾಶ್ ಕೊಡ್ತೀವಿ ಅಂತ ಹೇಳಿದ್ರೆ 4,50,000 ರೂಪಾಯಿಗೆ ಆಗುತ್ತೆ. ಲೋನ್ ಅಂದ್ರೆ ಎಷ್ಟಾಗುತ್ತೆ ಸರ್? ಲೋನು ಹೆಂಗೆ ಹೋದ್ರು 170, 180 ಕಟ್ಟಿ ಮಿಕ್ಕಿದ ಲೋನ್ ಮಾಡ್ಕೊಡೋಣ. 180, 170 ಕಟ್ಟಿದ್ರೆ ಇನ್ನು ಮಿಕ್ಕಿದ್ದು ಲೋನ್ ಆಗುತ್ತೆ. ಈ ಗಾಡಿ ಬರೀ 4.5 ಲಕ್ಷಕ್ಕೆ ಗಾಡಿ ಇದೆ. ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿರುವಂತದ್ದು. 50 to 60% ಇರುವಂತ ಟೈರ್ ಕಂಡೀಷನ್. 4 ಟೈರುನು ಹಂಗೆ ಇದೆ. ಹಾಗೆ ನೀವು ಇಂಟೀರಿಯರ್ ಬಂದ್ರೆ ಇದು ಕೂಡ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಮಾಡಿರುವಂತ ಇಂಟೀರಿಯರ್. ಸಿಸ್ಟಮ್ ಕೂಡ ಬರುತ್ತೆ. ಹಾಗೆ ಲೆದರ್ ಅಪಾಚಿ ನೋಡ್ತಾ ಇರ್ಬೋದು, ಅದು ಕೂಡ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ಬ್ರೋ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಸರ್ 2018 ಮಾಡಲ್ ಜಸ್ಟ್ 3.5 ಲಕ್ಷಕ್ಕೆ ಕೊಟ್ಬಿಡೋಣ. 2018 ಮಾಡಲ್ ಬರೀ 3.5 ಲಕ್ಷ ರೂಪಾಯಿ. ಲೋನ್ ಕಂಟಿನ್ಯೂ ಬೇಕಾದ್ರೆ ಲೋನ್ ಕಂಟಿನ್ಯೂ ಮಾಡ್ಕೊಡೋಣ. ಇದು ಕೂಡ ಲೋನ್ ಕಂಟಿನ್ಯೂ ಬೇಕು ಅಂದ್ರೆ ಮಾಡ್ಕೊಡ್ತಾರ. ಇಲ್ಲ ನೀವು ಗಾಡಿ ತಗೊಂತೀರಾ ಅಂದ್ರೆ ಬರೀ 3.5 ಲಕ್ಷ ರೂಪಾಯಿಗೆ. ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಬ್ರೋ. ಸರ್ ನೆಗೋಷಿಯಬಲ್ ಆಗುತ್ತೆ. ಅವ್ರದ್ದೇನೋ ಪ್ರೊಫೈಲ್ ಹೈಜಿನಿಕ್ ಆಗಿ ಚೆನ್ನಾಗಿದ್ರೆ, ನಿಮ್ ಪ್ರೊಫೈಲ್ ಒಂದ್ ಚೆನ್ನಾಗಿದ್ರೆ ಇದು ಎಲ್ಲಿ ಬೇಕಾದ್ರೂ ಲೋನ್ ಆಗುತ್ತೆ. ಹಾಗೆ ನೀವು ನೋಡ್ತಾ ಇರ್ಬೋದು, ಬಾಡಿ ಲೈನ್ ಮಾತ್ರ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ಆಲ್ಮೋಸ್ಟ್ ಬ್ರಾಂಡ್ ನ್ಯೂ ಟೈರ್. 4 ಟೈರು ಹಂಗೆ ಇದೆ. ಹಾಗೆ ಇಂಟೀರಿಯರ್ ಬಂದ್ರೆ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿರುವಂತದ್ದು. ವಿತ್ ಸಿಸ್ಟಮ್ ಕೂಡ ಬರುತ್ತೆ. ಹಾಗೆ ನೀವು ನೋಡ್ತಾ ಇರ್ಬೋದು, ಲೆದರ್ ಅಪಾಚಿ ಕೂಡ ಅಷ್ಟೇ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ಬರೀ 3,50,000 ರೂಪಾಯಿಗೆ ಆಗುತ್ತೆ. 2018 ಮಾಡಲ್. 2018 ಮಾಡಲ್ ಬ್ರೋ. ಈ ಗಾಡಿ ಪ್ರೈಸ್ ಮತ್ತೆ ಸರ್ 2024 ಮಾಡಲ್ ಸಿಂಗಲ್ ಓನರ್ ಗಾಡಿ. ಲೋನ್ ಕಂಟಿನ್ಯೂ ಕೂಡ ಆಗುತ್ತೆ. ಫುಲ್ ಕ್ಯಾಶ್ ಬಂದ್ಬಿಟ್ಟು 4.5 ಲಕ್ಷ ಇದೆ. ನಿಮಗೆ 4,30,000 ಕೊಡೋಣ. ಇನ್ನ ನೆಗೋಷಿಯಬಲ್ ಆಗುತ್ತೆ. ಎದುರುಗಡೆ ಬನ್ನಿ. 4,30,000 ಈ ಈಕೋ ಸಿಗುತ್ತೆ. ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್. ನೀವು ಗಾಡಿ ನೋಡ್ತಾ ಇರ್ಬೋದು ವೀಕ್ಷಕರೇ, ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿರುವಂತದ್ದು. 50 to 60% ಇರುವಂತ ಟೈರ್ ಕಂಡೀಷನ್. ಹಾಗೆ ಇಂಟೀರಿಯರ್ ಬಂದ್ರೆ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತ ಇಂಟೀರಿಯರ್. ಹಾಗೆ ಲೆದರ್ ಅಪಾಚಿ ನೋಡ್ತಾ ಇರ್ಬೋದು, ಅದು ಕೂಡ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ಬರೀ 4,30,000 ಆಗುತ್ತೆ. 4,30,000 ರೂಪಾಯಿಗೆ ಒಂದು ಬ್ಯೂಟಿಫುಲ್ ಆಗಿರುವಂತ ಈಕೋ ಆಗುತ್ತೆ. ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತ ಗಾಡಿ. ಲೋನ್ ಕಂಟಿನ್ಯೂ ಬೇಕಂದ್ರೆ ಕೊಡ್ತೀರಾ ಬ್ರೋ? ಖಂಡಿತ ಸರ್, ಲೋನ್ ಕಂಟಿನ್ಯೂ ಸಿಗುತ್ತೆ. ಲೋನ್ ಕಂಟಿನ್ಯೂ ಕೂಡ ಸಿಗುತ್ತೆ. ಲೋನ್ ಕಂಟಿನ್ಯೂ ಆದ್ರೆ ಎಷ್ಟು ತರಬೇಕು ಬ್ರೋ? ಸರ್ ಲೋನ್ ಕಂಟಿನ್ಯೂ ಆದ್ರೆ ನೀವು 1,80,000 ತಗೊಬನ್ನಿ. ಲೋನ್ ಕಂಟಿನ್ಯೂ ಮಾಡ್ಕೊಂಡು 1,80,000 ತಗೊಂಡ್ಬಂದ್ರೆ ಇದು ಲೋನ್ ಕಂಟಿನ್ಯೂಷನ್ ಕೂಡ ಸಿಗುತ್ತೆ ಬ್ರೋ. ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಸರ್ ಇದು 2014 ಮಾಡಲ್ ಫೋರ್ಡ್ ಫಿಗೋ. 2014 ಮಾಡಲ್ ಸೆಕೆಂಡ್ ಓನರ್ ಡೀಸೆಲ್ ವೇರಿಯಂಟ್ ಸರ್. ಲೋನ್ ಆದ್ರೆ ಲೋನು ಆಗುತ್ತೆ. ಗಾಡಿ ಬರೀ 1,95,000 ಫೈನಲ್ ಮಾಡ್ಕೊಡ್ತೀನಿ ಸರ್. 1,95,000 ರೂಪಾಯಿಗೆ ಫೈನಲ್ ಆಗುತ್ತೆ. ಇನ್ನು ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. ಆನ್ ಟೇಬಲ್ ಕುತ್ಕೊಂಡ್ರೆ ಇನ್ನ ನೆಗೋಷಿಯಬಲ್ ಬೇರೆ ಆಗುತ್ತೆ ಬ್ರೋ. ಲೋನ್ ಅಂತ ಹೋದ್ರೆ ಲೋನ್ ಎಷ್ಟಾಗುತ್ತೆ? ಪ್ರೊಫೈಲ್ ಚೆನ್ನಾಗಿ 0 ಡೌನ್ ಪೇಮೆಂಟ್ ಅಲ್ಲಿ ಮಾಡ್ಕೊಡ್ತೀನಿ ಸರ್. ನಿಮ್ ಪ್ರೊಫೈಲ್ ಒಂದು ಚೆನ್ನಾಗಿದ್ರೆ 0 ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ತಗೊಂಡು ಹೋಗ್ಬೋದು ವೀಕ್ಷಕರೇ. 1,90,000 ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್. ನೀವು ಗಾಡಿ ನೋಡ್ತೀರಾ, ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ಆಲ್ಮೋಸ್ಟ್ 80 to 90% ಇರುವಂತ ಟೈರ್ ಕಂಡೀಷನ್. ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿ ನೀಟ್ ಅಂಡ್ ಕ್ಲೀನ್ ಆಗಿರುವಂತದ್ದು. ಹಾಗೆ ಇಂಟೀರಿಯರ್ ಬಂದ್ರೆ ನೋಡ್ತಾ ಇರ್ಬೋದು, ವಿತ್ ಸಿಸ್ಟಮ್ ಕೂಡ ಬರುತ್ತೆ. ಲೆದರ್ ಅಪಾಚಿ ನೋಡ್ತಾ ಇರ್ಬೋದು, ಅದು ಕೂಡ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತ ವೆಹಿಕಲ್.
ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಎಸಿ ಎಲ್ಲ ಬರ್ತಕ್ಕಂಥ ವೆಹಿಕಲ್ ಬರೀ 1,90,000 ರೂಪಾಯಿಗೆ 14 ಮಾಡಲ್ ಸೆಕೆಂಡ್ ಓನರ್ ಡೀಸೆಲ್ ವೇರಿಯಂಟ್ ಸರ್. 2014 ಮಾಡಲ್ ಸೆಕೆಂಡ್ ಓನರ್ ಡೀಸೆಲ್ ವೇರಿಯಂಟ್ ವೆಹಿಕಲ್ ಆಗುತ್ತೆ. 2008 ಮಾಡಲ್ ಸ್ಯಾಂಟ್ರೋ ಅಂತ ಜಾಸ್ತಿ ಕಾಲ್ಸ್ ಬರ್ತಾ ಇತ್ತು ನಮಗೆ. 2008 ಮಾಡಲ್ ಸರ್, ಗಾಡಿ ಒಳ್ಳೆ ಪ್ರೈಸ್ ಅಲ್ಲೇ ಮಾಡ್ಕೊಡ್ತೀನಿ ಸರ್. 1,70,000 ಫೈನಲ್ ಆಗುತ್ತೆ. ಎದುರುಗಡೆ ಬಂದ್ರೆ ಇನ್ನೂ ನೆಗೋಷಿಯಬಲ್ ಮಾಡ್ಕೊಡ್ತೀನಿ, ಬನ್ನಿ ಸರ್. ಎದುರುಗಡೆ ಬಂದ್ರೆ ಆನ್ ಟೇಬಲ್ ಕುತ್ಕೊಂಡ್ರೆ ಇನ್ನ ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಆಗುತ್ತೆ. 2008 ಮಾಡಲ್ 1,70,000 ರೂಪಾಯಿಗೆ ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. 40 to 50% ಇರುವಂತ ಟೈರ್ ಕಂಡೀಷನ್, ಬ್ಯಾಕ್ ಸೈಡ್ ಇನ್ನೂ ಚೆನ್ನಾಗಿರುವಂತ ಟೈರ್ ಇದೆ. ಹಾಗೆ ನೀವು ಇಂಟೀರಿಯರ್ ಬಂದ್ರೆ ನೋಡಿ ವಿತ್ ಸಿಸ್ಟಮ್ ಕೂಡ ಬರುತ್ತೆ. ಹಾಗೆ ಲೆದರ್ ಅಪ್ಹೋಲ್ಸ್ಟರಿ ನೋಡ್ತಾ ಇರ್ಬೋದು, ಅದು ಕೂಡ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ಬರೀ 1,70,000 ರೂಪಾಯಿಗೆ ಈ ಗಾಡಿ ನಾವು ತಗೊಂಡೋಗ್ಬೋದು ಸರ್. ಸಿಲ್ವರ್ ಕಲರ್ ಗುಡ್ ಕಂಡೀಷನ್ ಇರೋ ಗಾಡಿ ಸರ್. ಈ ಗಾಡಿ ಆದ್ರೆ 1,70,000. ಈ ಗಾಡಿ ಆದ್ರೆ 1,95,000. ಡೀಸೆಲ್, ಇದು ಪೆಟ್ರೋಲ್ ಸರ್. ಅದು ಡೀಸೆಲ್, ಇದು ಪೆಟ್ರೋಲ್. ಇದಕ್ಕೆ ಲೋನ್ ಆಗಲ್ಲ, ಅದಕ್ಕೆ ಲೋನ್ ಆಗುತ್ತೆ. ಬ್ರೋ, ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಸರ್. ಯಾರೆಲ್ಲ ಡೀಸೆಲ್ ವೇರಿಯಂಟ್ ಅಲ್ಲಿ ಒಳ್ಳೆ ಗಾಡಿ ನೋಡ್ತಾ ಇದ್ರೆ 5 ಸೀಟರ್, ಇದು 2012 ಮಾಡಲ್ ಸಿಂಗಲ್ ಓನರ್ ಸರ್. ಫುಲ್ಲಿ ಮಾಡಿಫಿಕೇಶನ್ ಆಗಿರೋ ಗಾಡಿ, ಅದ್ರಲ್ಲೂ ಪುಷ್ ಬಟನ್ ಸ್ಟಾರ್ಟ್ ಅಂತ ಬರುವಂತ ಗಾಡಿ. ಬರೀ 1,50,000 ಲಕ್ಷಕ್ಕೆ ಕೊಡ್ತೀನಿ ಸರ್. ಬರೀ 1,50,000 ಲಕ್ಷಕ್ಕೆ 2012 ಮಾಡಲ್ ಸಿಂಗಲ್ ಓನರ್ ಡೀಸೆಲ್ ವೇರಿಯಂಟ್ ಸರ್. ಡೀಸೆಲ್ ವೇರಿಯಂಟ್ ಗಾಡಿ. ವೀಕ್ಷಕರ, ನೀವು ಗಾಡಿ ನೋಡ್ತಾ ಇದ್ರೆ ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ಹಾಗೆ 40 to 50% ಇರುವಂತ ಟೈರ್ ಕಂಡೀಷನ್. ಹಾಗೆ ನೀವು ನೋಡ್ತಾ ಇರ್ಬೋದು, ಫುಲ್ಲಿ ಮಾಡಿಫೈ ಆಗಿರುವಂತ ವೆಹಿಕಲ್, ತುಂಬಾ ಚೆನ್ನಾಗಿ ಮಾಡಿಫೈ ಮಾಡಿಸಿರುವಂತದ್ದು. ವಿತ್ ಸಿಸ್ಟಮ್ ಕೂಡ ಬರುತ್ತೆ. ಹಾಗೆ ಲೆದರ್ ಅಪ್ಹೋಲ್ಸ್ಟರಿ ನೋಡ್ತಾ ಇರ್ಬೋದು, ಅದು ಕೂಡ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ಬರೀ 1,35,000 ರೂಪಾಯಿ ಬರುತ್ತೆ. ವಿತ್ ಪುಷ್ ಬಟನ್ ಸ್ಟಾರ್ಟ್ ಕೂಡ ಬರುತ್ತೆ ಸರ್. 2015 ಮಾಡಲ್ ಡಿಸ್ಟೆನ್ಸ್ ಸರ್. ಗಾಡಿ ಸಖತ್ ಗುಡ್ ಕಂಡೀಷನ್ ಇರೋದು, ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇರೋಂತ ಗಾಡಿ. ಬರೀ 1,40,000 ಫೈನಲ್ ಆಗುತ್ತೆ. ಬಂದ್ರೆ ಇನ್ನೊಂದು ಸ್ಮಾಲ್ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. 1,40,000 ಫೈನಲ್, ಅದರಲ್ಲೂ ಸ್ಮಾಲ್ ನೆಗೋಷಿಯಬಲ್. 2015 ಮಾಡಲ್ ಸರ್. ನೀವು ಗಾಡಿ ನೋಡ್ತಾ ಇರ್ಬೋದು ವೀಕ್ಷಕರ, ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ಆಲ್ಮೋಸ್ಟ್ ಬ್ರಾಂಡ್ ನ್ಯೂ ಟೈರ್ ಇರುವಂತದ್ದು. 4 ಟೈರು ಹಂಗೆ ಇದೆ. ಹಾಗೆ ಬಾಡಿ ಲೈನ್ ನೋಡ್ತಾ ಇರ್ಬೋದು, ಅದು ಕೂಡ ಅಷ್ಟೇ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ಹಾಗೆ ಇಂಟೀರಿಯರ್ ಬಂದ್ರೆ ನೋಡಿ, ಇಂಟೀರಿಯರ್ ಅಷ್ಟೇ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ವಿತ್ ಸಿಸ್ಟಮ್ ಕೂಡ ಬರುತ್ತೆ. ಹಾಗೆ ನೀವು ಲೆದರ್ ಅಪ್ಹೋಲ್ಸ್ಟರಿ ನೋಡ್ತಾ ಇರ್ಬೋದು, ಅದು ಕೂಡ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಎಸಿ ಎಲ್ಲ ಬರ್ತಕ್ಕಂಥ ವೆಹಿಕಲ್. ಬರೀ 1,40,000 ರೂಪಾಯಿಗೆ ಈ ಗಾಡಿ ಆಗುತ್ತೆ. ಬ್ರೋ, ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಸರ್. ಯಾರೆಲ್ಲ ಲಕ್ಸುರಿ ವೆಹಿಕಲ್ ಹುಡುಕ್ತಾ ಇದ್ರೆ ನಮ್ಮ ಹತ್ರ ರೆನಾಲ್ಟ್ ಫಿಯಾನ್ಸಿ ಸೆಕೆಂಡ್ ಓನರ್ ಪುಷ್ ಬಟನ್ ಸ್ಟಾರ್ಟ್ ಇರೋ ಗಾಡಿ ಸಿಗ್ತಿದೆ ಸರ್. ಅದ್ರಲ್ಲಿ ಡೀಸೆಲ್ ವೇರಿಯಂಟ್ ಸರ್. ಇದು ಅದರಲ್ಲೂ ಡೀಸೆಲ್ ವೇರಿಯಂಟ್ ಸೆಕೆಂಡ್ ಓನರ್ ಆಗಿರುವಂತದ್ದು. ವಿತ್ ಮ್ಯಾಗ್. ಹಾಗೆ ನೀವು ಬಾಡಿ ಲೈನ್ ನೋಡ್ತಾ ಇರ್ಬೋದು, ಅಷ್ಟೇ ಚೆನ್ನಾಗಿರುವಂತದ್ದು. ತುಂಬಾ ಲಕ್ಸುರಿ ಆಗಿರುವಂತ ವೆಹಿಕಲ್. ಬ್ಯಾಕ್ ಸೈಡ್ ಆಲ್ಮೋಸ್ಟ್ ಬ್ರಾಂಡ್ ನ್ಯೂ ಟೈರ್ ಇರುವಂತದ್ದು. ಹಾಗೆ ನೀವು ಇಂಟೀರಿಯರ್ ಬಂದ್ರೆ ಇಂಟೀರಿಯರ್ ನೋಡ್ತಾ ಇರ್ಬೋದು, ಲಕ್ಸುರಿಯಲ್ಲಿ ಏನೇನು ಇರುತ್ತೋ ಅದು ಎಲ್ಲದು ಇದ್ರಲ್ಲಿ ಇದೆ. ಅಷ್ಟು ಚೆನ್ನಾಗಿರುವಂತದ್ದು. ವಿತ್ ಪುಷ್ ಬಟನ್ ಸ್ಟಾರ್ಟ್ ಬರ್ತಕ್ಕಂಥ ವೆಹಿಕಲ್. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಎಸಿ, ಏರ್ ಬ್ಯಾಗ್ಸ್ ಎಲ್ಲ ಬರ್ತಕ್ಕಂಥ ವೆಹಿಕಲ್. ಬ್ರೋ, ಇದ್ರ ಆಸ್ಕಿಂಗ್ ಪ್ರೈಸ್ ಸರ್ ಮಾರ್ಕೆಟ್ ಎಲ್ಲ 3 ಲಕ್ಷ 2.5 ಲಕ್ಷ ಹೇಳ್ತಾರೆ ಸರ್. ನಮ್ 7 ಸರ್ ಬರೀ 1,90,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಬರೀ 1,90,000 ರೂಪಾಯಿಗೆ ಈ ಲಕ್ಸುರಿ ವೆಹಿಕಲ್ ಆಗುತ್ತೆ. ಅದು ನೀಟ್ ಅಂಡ್ ಕ್ಲೀನ್ ಆಗಿರುವಂತದ್ದು. ಇಷ್ಟು ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂತ ವೆಹಿಕಲ್ ಗೆ ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ಕೂಡ ಇದೆ ಅಲ್ವಾ ಬ್ರೋ? ಹೌದು ಸರ್. ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ಇರೋಂತ ವೆಹಿಕಲ್ ಬರೀ 1,90,000 ರೂಪಾಯಿಗೆ ಈ ಲಕ್ಸುರಿ ವೆಹಿಕಲ್ ಆಗುತ್ತೆ. ಬ್ರೋ, ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಸರ್. ಇದು 2010 ಮಾಡೋದು ಡೀಸೆಲ್ ಸರ್. i20 ಅಸ್ತಾ ಟಾಪ್ ಎಂಡ್ ವೆಹಿಕಲ್. 2010 ಮಾಡಲ್ ಡೀಸೆಲ್ i20 ಅಸ್ತಾ ಸರ್. ಫುಲ್ಲಿ ಟಾಪ್ ಎಂಡ್ ವೆಹಿಕಲ್, ಫುಲ್ಲಿ ಲೋಡೆಡ್ ಗಾಡಿ. ಬರೀ 1,95,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಬರೀ 1,95,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಗಾಡಿ ನೋಡ್ತಾ ಇರ್ಬೋದು ವೀಕ್ಷಕರ, ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ಆಲ್ಮೋಸ್ಟ್ ಬ್ರಾಂಡ್ ನ್ಯೂ ಟೈರು, 4 ಟೈರು ಹಂಗೆ ಇದೆ. ವಿತ್ ಅಲೈಸ್ ಬರ್ತಕ್ಕಂಥದ್ದು. ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ಹಾಗೆ ನೀವು ಇಂಟೀರಿಯರ್ ಬಂದ್ರೆ ಇಂಟೀರಿಯರ್ ಅಷ್ಟೇ ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿದೆ. ವಿತ್ ಸಿಸ್ಟಮ್ ಕೂಡ ಬರುತ್ತೆ. ಲೆದರ್ ಅಪ್ಹೋಲ್ಸ್ಟರಿ ನೋಡ್ತಾ ಇರ್ಬೋದು, ಅದು ಬ್ರಾಂಡ್ ನ್ಯೂ ಲೆದರ್ ಅಪ್ಹೋಲ್ಸ್ಟರಿ ಇರುವಂತದ್ದು. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಎಸಿ, ಏರ್ ಬ್ಯಾಗ್ಸ್ ಎಲ್ಲ ಬರ್ತಕ್ಕಂಥ ವೆಹಿಕಲ್ 1,90,000 ರೂಪಾಯಿಗೆ ಫೈನಲ್ ಟು ಫೈನಲ್ ಆಗುತ್ತೆ. ಆನ್ ಟೇಬಲ್ ಕೂತ್ಕೊಂಡ್ರೆ ಸ್ಲೈಟ್ಲಿ ಸರ್ ಕೊಡ್ತಾ ಇರೋದೇ ಲೋ ಮಾರ್ಜಿನ್ ಸರ್. ನೋ ಬಾರ್ಗಿನ್. ಜಾಸ್ತಿ ಬಾರ್ಗಿನ್ ಮಾಡ್ಬಿಡಿ. ಕೊಡ್ತಾ ಇರೋದೇ ಕಡಿಮೆ. ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಬನ್ನಿ ಆಫೀಸ್ ಹತ್ರ ವಿಸಿಟ್ ಮಾಡಿ. ಪುಟ್ಟ ನೆಗೋಷಿಯಬಲ್ ಇರುತ್ತೆ, ಜಾಸ್ತಿ ನೆಗೋಷಿಯೇಟ್ ಮಾಡಬೇಡಿ ವೀಕ್ಷಕರು. ಬ್ರೋ, ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಸರ್. Volkswagen Vento ಸರ್. 2012 ಮಾಡೋದು ಡೀಸೆಲ್ ವೇರಿಯಂಟ್ ಸರ್. ಗಾಡಿ ಒಳ್ಳೆ ಗುಡ್ ಕಂಡೀಷನ್ ಇದೆ. ಆಲ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ. ಬರೀ 2.5 ಲಕ್ಷ ಫೈನಲ್ ಆಗುತ್ತೆ ಸರ್. ಬರೀ 2.5 ಲಕ್ಷ ರೂಪಾಯಿಗೆ 2012 ಮಾಡಲ್ Volkswagen Vento ಆಗುತ್ತೆ. ಹಾಗೆ ನೀವು ನೋಡ್ತಾ ಇರ್ಬೋದು, 70 to 80% ಇರುವಂತ ಟೈರ್ ಕಂಡೀಷನ್ ವಿತ್ ಅಲೈಸ್ ಬರ್ತಕ್ಕಂಥದ್ದು. 4 ಟೈರು ಹಂಗೆ ಇದೆ. ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ನೀವು ಇಂಟೀರಿಯರ್ ಬಂದ್ರೆ ನೋಡ್ತಾ ಇರ್ಬೋದು, ಒಂದು ಸಿಸ್ಟಮ್ ಕೂಡ ಇದೆ. ಹಾಗೆ ಲೆದರ್ ಅಪ್ಹೋಲ್ಸ್ಟರಿ ನೋಡ್ತಾ ಇರ್ಬೋದು, ಅದು ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿರುವಂತದ್ದು. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಎಸಿ ಎಲ್ಲ ಬರ್ತಕ್ಕಂಥ ವೆಹಿಕಲ್ ಸರ್. 2.5 ಲಕ್ಷ ಇದೆ ಸರ್. ವಿಷನ್ ಕನ್ನಡಿಗ ಫಾಲೋ ಮಾಡ್ಕೊಂಡು ನಮ್ 7 Hills ಕಾರ್ನು ಫಾಲೋ ಮಾಡ್ಕೊಂಡು ಸ್ಕ್ರೀನ್ ಶಾಟ್ ಹಾಕ್ತವ್ರಿಗೆ ಬರೀ 2,30,000 ಕೊಡ್ತೀನಿ ಸರ್. ಫೈನಲ್ ಟು ಫೈನಲ್ ಬರೀ 2,30,000 ರೂಪಾಯಿಗೆ ಆಗುತ್ತೆ. ಅದನ್ನು 2 ಪೇಜ್ ನ ಫಾಲೋ ಮಾಡ್ಕೊಂಡಿದ್ರೆ ಮಾತ್ರ. ಓಕೆ.